ಶ್ರೀ ಗುರು ಬಸವಲಿಂಗಾಯ ನಮಃ. ಮರ್ತ್ಯಲೋಕದವರಿಗೆಲ್ಲರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೆಲ್ಲರಿಗೂ ಬಸವಣ್ಣನೇ ದೇವರು, ಮೇರುಗಿರಿ ಮಂದಾರಗಿರಿ ಮೊದಲಾದವುಕ್ಕೆಲ್ಲವೂ ಬಸವಣ್ಣನೇ ದೇವರು. ಚನ್ನಮಲ್ಲಿಕಾರ್ಜುನ ದೇವ ಎನಗೂ ನಿನಗೂ ಈ ಲೋಕಕ್ಕೆಲ್ಲಕ್ಕೂ ಬಸವಣ್ಣನೇ ದೇವರು, ಬಸವಣ್ಣನೇ ದೇವರು, ಬಸವಣ್ಣನೇ ದೇವರು. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ, ವಿಶ್ವದ ಎಲ್ಲ ದಾರ್ಶನಿಕರನ್ನ ಗಣನೆರೆದು ಈ ಭಾಗದಲ್ಲಿ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಹೊಂದಿದಂಥ ಬಸವ ತತ್ವವನ್ನೇ ತಮ್ಮ ಉಸಿರಾಗಿಸಿಕೊಂಡು ಆ ತತ್ವವನ್ನೇ ತಮ್ಮ ತಲೆಯ ಮೇಲೆ ಹೊತ್ತುಕೊಂಡು ನಾಡಿನಾದ್ಯಂತ ಪ್ರಸರಿಸಿದಂಥ ಮುರುಗೋಡದ ಮಹಾಂತ ಶಿವಯೋಗಿಗಳನ್ನ, ಧಾರವಾಡದ ಮೃತ್ಯುಂಜಯಪ್ಪಗಳನ್ನ, ಹತ್ತನೆಯ ಮುರುಘರಾಜೇಂದ್ರ ಶಿವಯೋಗಿಗಳಾದಿಯಾಗಿ ಎಲ್ಲ ಶಿವಯೋಗಿಗಳನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ, ಇವತ್ತಿನ ಈ 27ನೇ ಮನೆಯಲ್ಲಿ ಮಹಾಮನೆಯ ಕಾರ್ಯಕ್ರಮಕ್ಕೆ ಗಣಮನವೆತ್ತಂತ ಬಂದಂತ ಎಲ್ಲ ಶರಣ ತಂದೆ ತಾಯಿಗಳಿಗೆ ಭಕ್ತಿಯ ಶರಣಾರ್ಥಿ. ಎಂದಿನಂತೆ ಪ್ರತಿದಿನವೂ ಒಬ್ಬೊಬ್ಬರ ಶರಣರ ನೆನಹು ಸ್ಮರಣೆ. ಶರಣರನ್ನ ನೆನೆಯುವುದೇ ಗಣಮುಕ್ತಿ ಪದಂ ಶಿವಾಗಮಂ ಅಂತ ಹೇಳುವ ಹಾಗೆ ಪ್ರತಿದಿನವೂ ಶರಣರನ್ನ ನೆನಿಬೇಕು. ಯಾಕಂದ್ರೆ ಆ ಧರ್ಮದಲ್ಲಿ ನಾವು ಹುಟ್ಟಿವಿ ಅಂತಂದ್ರೆ ಆ ಧರ್ಮದಲ್ಲಿ ಆ ಧರ್ಮ ಕೊಟ್ಟಂತ ಆ ಮಹಾಗುರುಗಳಿಗೆ ಒಂದಿಷ್ಟು ಸ್ಮರಣೆಯನ್ನ ಮಾಡುವುದು ನಮ್ಮ ಆದ್ಯ ಕರ್ತವ್ಯ. ಬೇರೆ ಧರ್ಮಕ್ಕೆ ಒಬ್ಬೊಬ್ಬರೇ ಗುರುಗಳು, ಆ ಗುರುಗಳಿಗೆ ಒಂದು 7 ಜನನೋ 11 ಜನನೋ ಶಿಷ್ಯ ವರ್ಗ ಇರ್ತಾರೋ. ಆದ್ರೆ ನಮ್ಮ ಧರ್ಮಕ್ಕೆ ಮಹಾಗುರುವಿನ ಸಂಘಕ್ಕೆ ಬಂದು ಗುರುಮುಟ್ಟಿ ಗುರುವಾಗಿ 770 ಅಮರಗಣಗಳು ನಮ್ಮ ಧರ್ಮಕ್ಕೆ ಮಹಾಗುರುಗಳಾಗ್ಯ. ಆ 770 ಅಮರಗಣಗಳ ಬಳಿ ಬಿಡಿದು ಬಂದಂತ ಎಲ್ಲ ಶಿವಯೋಗಿ ವರ್ಯರು ಪ್ರತಿಯೊಂದು ಊರಿಗೆ ನಮಗೆ ಶಿವಯೋಗಿಗಳು ಸಿಗುತ್ತಾರೆ. ಬಹುಶಃ ಯಾವ ಧರ್ಮದಲ್ಲೂ ಇಂಥ ಸಾಧಕರು ಸಿಗೋದಿಲ್ಲ, ಇಂಥ ಸಾಧಕರು ಸಿಗೋದಿಲ್ಲ. ಅಷ್ಟರ ದೀರ್ಘ ವಿಚಾರವನ್ನ ಹೊತ್ತುಕೊಂಡಂತ ಆ ಒಂದು ಅನುಭಾವಿಕ ನೆಲೆಯಲ್ಲಿ ಸಾಗಿ ಬಂದಂತ ಈ ಧರ್ಮ 900 ವರ್ಷಗಳ ಕಳೆದು ಈಗ 1000 ವರ್ಷಗಳತ್ತ ಪಾದಾರ್ಪಣೆಯನ್ನು ಮಾಡ್ತಾ ಇದೆ. ಎಲ್ಲಿಯೂ ತನ್ನ ಮೂಲ ಸ್ವರೂಪವನ್ನ ಧಕ್ಕೆ ಮಾಡದೆ ತನ್ನ ಮೂಲ ಸ್ವರೂಪಕ್ಕೆ ಆ ಒಂದು ಗೋಜಿಗೆ ಯಾರನ್ನೂ ಮುಟ್ಟಿಸಲು ಬಾರದೆ ತನ್ನ ಪಾವಿತ್ರ್ಯತೆಯನ್ನ ಇಲ್ಲಿ ನಡೆದುಕೊಂಡು ಬರ್ತಾ ಇದೆ. ಇದನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಜನಸಾಮಾನ್ಯರು ತಪ್ಪಿರಬಹುದು ವಿನ ಧರ್ಮ ಯಾವತ್ತೂ ತನ್ನ ಮೂಲ ಸ್ವರೂಪವನ್ನ ಬಿಟ್ಟಿಲ್ಲ ಅಂತ ಈ ಸಂದರ್ಭದಲ್ಲಿ ನಮಗೆ ಹೇಳ್ತಾ, ಇವತ್ತು ಸೊಡ್ಡಳ ಬಾಚರಸರು ಅನ್ನುವಂತ ಒಬ್ಬ ಎಲೆಮರೆಕಾಯಂತೆ ಮರೆಯಾಗಿರ್ತಕ್ಕಂಥ ಒಬ್ಬ ಶರಣರು, 770 ಅಮರಗಣಗಳಲ್ಲಿ ಅವರು ಕೂಡ ಒಬ್ಬ ಶಿವಶರಣರು. ಅವರ ಕಾಲಮಾನ ಅಷ್ಟಾಗಿ ನಮಗ ದೊರೆಯುವುದಿಲ್ಲ. ಅವರ ತಂದೆ ತಾಯಿಗಳು ಯಾರನ್ನೋದು ಗೊತ್ತಿಲ್ಲ. ಅವರ ವಚನಗಳ ಪ್ರಕಾರ ಅವರಿಗೂ ಮದುವೆ ಆಗಿತ್ತು, ಮಕ್ಕಳಿದ್ದು ಅನ್ನುವಂಥ ಒಂದಿಷ್ಟು ಸಾಕ್ಷಿ ಪುರಾವೆಗಳು ಅವರ ವಚನದಲ್ಲಿ ನಮಗೆ ಸಿಗ್ತಾವೆ. ಇನ್ನ ಅವರು ಎಲ್ಲಿಯವರು ಅನ್ನೋದು ನಿಖರವಾದಂಥ ಮಾಹಿತಿ ಇಲ್ಲ. ಅವರು ಒಂದು ವಿದ್ವಾಂಸರ ಅಭಿಪ್ರಾಯದಂತೆ ಸೌರಾಷ್ಟ್ರದವರು ಅಂದ್ರೆ ಈಗಿನ ಗುಜರಾತ್ ರಾಜ್ಯದವರು ಅಂದ್ರೆ ಅವರು ಸೊಡ್ಡಳ ಅನ್ನುವಂಥ ಒಂದು ಅಂಕಿತ ನಾಮವನ್ನು ಇಟ್ಕೊಂಡ್ರಲ್ಲ, ಆ ಆಧಾರದ ಮೇಲೆ ಹೇಳೋದಾದ್ರೆ ಅದು ಸೌರಾಷ್ಟ್ರದ ಸೋಮನಾಥನಿಗಿರುವಂತ ಆ ಒಂದು ನಾಮ ಇರೋದ್ರಿಂದ ಸೊಡ್ಡಳ ಅಂತ ಭವಿಷ್ಯ ಅವರು ಗುಜರಾತ್ನವರು ಅಂತ ವಿದ್ವಾಂಸರ ಅಭಿಪ್ರಾಯ. ಯಾವುದೇ ಗ್ರಂಥದಲ್ಲಿ ಇವರ ಪವಾಡಗಳ ಉಲ್ಲೇಖ ಆಗಿದೆ ವಿನ ಇವರ ಕಾಲ, ಇವರ ಊರು, ಇವರ ತಂದೆ ತಾಯಿಗಳು ಯಾವುದು ದಾಖಲಾಗಿಲ್ಲ. ಭೀಮಕವಿಯ ಬಸವ ಪುರಾಣದಲ್ಲಿಯೂ ಕೂಡ ಅವರ ಜೀವಿತಾವಧಿಯಲ್ಲಿ ಒಂದಿಷ್ಟು ಪವಾಡಗಳನ್ನ ನಡೆದವಲ್ಲ, ಆ ನಡೆದಂತ ಪವಾಡಗಳನ್ನೇ ಚಿತ್ರಿಸಿದಾರೆ ವಿನ ಅವರ ಮೂಲ ಇಲ್ಲಿ ಇಂಥವರೇ ಅನ್ನುವಂಥ ನಿಖರವಾದಂಥ ಮಾಹಿತಿ ನಮಗ ಎಲ್ಲೂ ಸಿಗೋದಿಲ್ಲ. ಬಸವ ಪುರಾಣದಲ್ಲಾಗಲಿ, ಸಿಂಗಿರಾಜನ ಪುರಾಣದಲ್ಲಾಗಲಿ, ಹರಿಹರನ ರಗಳೆಗಳಾಗಲಿ, ಅಥವಾ ನಮ್ಮ ಶೂನ್ಯ ಸಂಪಾದನೆಯ ಮಹಾಕೃತಿಯಲ್ಲಾಗಲಿ, ಅಥವಾ ಮಹಾಲಿಂಗ ಲೀಲೆಯಲ್ಲಾಗಲಿ ಎಲ್ಲೂ ಕೂಡ ಅವರ ಜೀವನದ ಚರಿತ್ರೆ ಒಂದಿಷ್ಟು ಭಾಗಗಳು ಪೌರಾಣಿಕವಾದ ಕಲ್ಪನೆಗಳು ಇದಾವೆ ಹೊರತು ಅವರ ನಿಜಾಂಶವು ಇನ್ನೂ ಎಲ್ಲೂ ನಮಗೆ ಪತ್ತೆ ಆಗಿಲ್ಲ. ಒಂದಿಷ್ಟು ಮಾಹಿತಿಗಳ ಪ್ರಕಾರ ಅವರು ಬಿಜ್ಜಳನ ಮಹಾ ಆಸ್ಥಾನದೊಳಗಡೆ ಕರ್ಣಿಕ ವೃತ್ತಿಯನ್ನ ಮಾಡ್ತಿದ್ರು ಅಂತ ನಮಗ ಕಂಡು ಬರ್ತದೆ. ಕರ್ಣಿಕ ವೃತ್ತಿ ಅಂತಂದ್ರ ಅವರ ಒಂದು ಉಗ್ರಾಣದ ಲೆಕ್ಕಪತ್ರವನ್ನ ಮಾಡುವಂತ ಕಾಯಕವನ್ನ ಅವರು ಮಾಡ್ತಾ ಇದ್ರು. ಅವರು ಭವಿಷ್ಯ ಅವರ ವಚನಗಳ ಪ್ರಕಾರ ನೋಡಿದಾಗ ಅವರು ಬ್ರಾಹ್ಮಣರಾಗಿದ್ದರು ಅಂತ ವಿದ್ವಾಂಸರ ಅಭಿಪ್ರಾಯವೂ ಕೂಡ ಐತಿ.
ಅವರ ವಚನಗಳನ್ನು ನೋಡಿದಾಗ ಅತಿ ಹೆಚ್ಚಾಗಿ ಅವರು ಸಂಸ್ಕೃತ ಪದಗಳನ್ನು ಕೂಡ ಬಳಸ್ಯಾರ. ವೇದೋಪನಿಷತ್ತುಗಳನ್ನ ಅಧ್ಯಯನ ಕೂಡ ಅವರಿಗಿತ್ತು. ಹೀಗಾಗಿ ವೇದೋಪನಿಷತ್ತಿನ ಒಂದಿಷ್ಟು ಶ್ಲೋಕಗಳನ್ನು ತಮ್ಮ ವಚನದಲ್ಲಿ ಬಳಸಿದ್ದನ್ನ ನಾವಿಲ್ಲಿ ಕಾಣ್ತೇವೆ. ಈ ಶರಣ ಮಡಿವಾಳ ಮಾಚಿದೇವರಂತೆ ಅವರು ವೀರ ಗಣಾಚಾರಿ ಮಡಿವಾಳ ಮಾಚಿದೇವರಾದರೆ ಇವರು ವೀರ ಮಾಹೇಶ್ವರ ಅನ್ನುವಂತ ಆ ಎಲ್ಲ ಶರಣರಲ್ಲಿ ಬಿರುದವನ್ನು ಪಡ್ಕೊಂಡಿದ್ರು. ಅಂದ್ರೆ ಗಟ್ಟಿ ಶರಣ, ಏನ್ ಹೇಳ್ಬೇಕು ಅದನ್ನ ಹೇಳುವಂತವರು. ಆ ಗಟ್ಟಿಗೊಂಡಂತ ಆ ಗಟ್ಟಿ ಶರಣರಿಗೆ ವೀರ ಮಾಹೇಶ್ವರರು ಅಂತ ಕರೀತಾರೆ. ವೀರ ಮಾಹೇಶ್ವರರು. ಮಡಿವಾಳ ಮಾಚಿದೇವ ತಂದೆಗೆ ವೀರ ಗಣಾಚಾರಿ ಮಡಿವಾಳ ಮಾಚಿದೇವ ಅಂತಂದ್ರ ಇವರಿಗೆ ವೀರ ಮಾಹೇಶ್ವರ ಸೊಡ್ಡಳ ಬಾಚರಸರು ಅಂತ ಕರೀತಾರ. ಈ ಸೊಡ್ಡಳ ಬಾಚರಸರು ಎಲ್ಲಾ ಶರಣರ ವಚನಗಳಲ್ಲಿ ತಮ್ಮ ಒಂದೊಂದು ವಚನಗಳಲ್ಲಿ ಇವರ ಉಲ್ಲೇಖ ಸಿಗುತ್ತದೆ. ಅಂದ್ರೆ ಅವರ ವ್ಯಕ್ತಿತ್ವವನ್ನ ಎಲ್ಲಾ ಶರಣರು ಅಲ್ಲಿ ಏನ್ ಮಾಡ್ತಾರೆ, ತಮ್ಮ ವಚನಗಳಲ್ಲಿ ಅವನ್ನ ಚಿತ್ರಿಸ್ತಾ ಹೋಗ್ತಾರೆ. ಅಂತ ಬಹುಮುಖ ವ್ಯಕ್ತಿತ್ವದ ಗಟ್ಟಿ ಶರಣ ನಮ್ಮ ಸೊಡ್ಡಳ ಬಾಚರಸರು. ಇವರ ಒಂದಷ್ಟು ವಚನಗಳನ್ನು ನಾವು ನೋಡೋದಾದ್ರೆ, ಇವರು ಬಹಳಷ್ಟು ಸಾಮಾಜಿಕವಾದಂತ ಕಳಕಳಿ ಇದ್ದಂಥವ್ರು. ಭಕ್ತಿ ನೆಲೆಯನ್ನ ಯಾವುದು ಭಕ್ತಿ, ಯಾವುದು ನಿಜವಾದ ಭಕ್ತಿ ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತಾರೆ. ಆ ಒಂದು 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಭಕ್ತಿ ಮಾರ್ಗ ಹೇಗಿತ್ತು? ಭಕ್ತಿ ಮಾರ್ಗ ಇರ್ಲಿಲ್ಲೇನು? ಸಾಕಷ್ಟು ಇತ್ತು. ಯಾವ್ಯಾವ ಭಕ್ತಿ ಮಾರ್ಗ ಇತ್ತು? ನಮ್ಮ ಮೂಲ ಪರಂಪರೆ ಹರಪ್ಪ ಮೆಹಂಜೋದಾರೋ ನಾಗರಿಕತೆಯಿಂದ ಆರಂಭಗೊಂಡಂತ ಪರಂಪರೆ ಮೂಲದಲ್ಲಿ ಶೂನ್ಯ ಸಂಪಾದನೆ ಅನ್ನುವಂತ ಒಂದೇ ಭಕ್ತಿ ಮಾರ್ಗ ಇತ್ತು. ಅಲ್ಲಿ ಯೋಗಿ ಶಿವ ನಮಗ ಆರಾಧನಾ ದೈವವಾಗಿತ್ತು. ಆ ಕಾಲಾನಂತರ ಆರ್ಯರ ಆಗಮನದಿಂದ ಅದು ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಂಡು ಅನೇಕ ದೇವಾನು ದೇವತೆಗಳನ್ನು ಸೃಷ್ಟಿಸಿದರು. ಪುರಾಣಗಳು ಸೃಷ್ಟಿಯಾಗಿದ್ದು, ಹಾಗೆ ಭಕ್ತಿ ಪರಂಪರೆಯು ಕೂಡ ವಿಭಿನ್ನ ರೀತಿಯ ಕೌಲುದಾರಿಗಳಾಗಿ ಬೆಳೆದು ಬಂದವು. ಮೊದಲನೆಯದಾಗಿ ಅಲ್ಲಿ ಒಂದು ವರ್ಗ ಭಕ್ತಿ ಇತ್ತು, ವಾಮ ಮಾರ್ಗದ ಭಕ್ತಿ ಇತ್ತು, ವಾಮಾಚಾರದ ಭಕ್ತಿ ಇತ್ತು. ಇನ್ನೊಂದು ವರ್ಗ ಅದನ್ನೇ ಕ್ರಿಯಾಚಾರದ ಭಕ್ತಿ ಇತ್ತು. ಒಂದು ವಾಮಾಚಾರದ ಭಕ್ತಿ ಅಂದ್ರೆ ಈ ಮಾಟ ಮಂತ್ರ ಕಾಳಿ ಆರಾಧನೆ ಇನ್ನೇನೇನೋ ಇರ್ತಾವಲ್ಲ, ಆ ರೀತಿಯಾದ ಅದು ಒಂದು ಭಕ್ತಿ ಪಥವೇ. ಇದು 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಅದು ಕೂಡ ಒಂದು ಭಕ್ತಿಯ ಪಥೆ. ಅದು ಕಾಳಿ ಆರಾಧನೆಯಲ್ಲಿ ಇತ್ತು, ಅದು ವಾಮ ಮಾರ್ಗದ ಭಕ್ತಿ. ಇನ್ನೊಂದು ಅರ್ಪಣಾ ಭಕ್ತಿ ಇತ್ತು. ಹೋಮ ಹವನಗಳನ್ನು ಮಾಡುವುದು, ಅದಕ್ಕೆ ಪಡಿ ಪದಾರ್ಥಗಳನ್ನು ಅರ್ಪಿಸುವುದು, ತುಪ್ಪವನ್ನ ಅದಕ್ಕೆ ಸುರಿಯುವುದು, ಪೀತಾಂಬರವನ್ನು ಅದಕ್ಕೆ ಹಾಕುವುದು, ದವಸ ಧಾನ್ಯಗಳನ್ನು ಅದಕ್ಕೆ ಹಾಕಿ ಅರ್ಪಿಸಿ ಆ ಅಗ್ನಿ ದೇವನನ್ನ ಸ್ತುತಿಸುವಂತ ಇನ್ನೊಂದು ರೀತಿಯಾದಂತ ಅರ್ಪಣಾ ಭಕ್ತಿ ಇತ್ತು. ಈ ಎರಡರ ಮತ್ತೆ ನವವಿಧ ಭಕ್ತಿಗಳು ಮತ್ತೆ ಬರ್ತಾವೆ. ದಾಸ ಭಕ್ತಿ ಅಂತ ಬರ್ತದೆ. ದಾಸರು ಬರ್ತಾರ ನೋಡ್ರಿ, ಕನಕದಾಸರು, ಪುರಂದರ ದಾಸರು, ದಾಸ್ಯ ಭಕ್ತಿ. ಅದು ನಾವು ಅದಕ್ಕೆ ದಾಸ ಆಗುವುದು, ಅದು ಭಕ್ತಿ. ಇನ್ನೊಂದು ಬರ್ತದೆ ನೋಡ್ರಿ, ಅರ್ಪಣಾ ಭಕ್ತಿ. ಈಗ ಬೇಡ್ರ ಕಣ್ಣಪ್ಪ ತನ್ನ ಕಣ್ಣುಗಳನ್ನೇ ಕಿತ್ತು ಶಿವನಿಗೆ ಅರ್ಪಣೆ ಮಾಡಿದ್ವಿ. ಇವು ಅರ್ಪಣಾ ಭಕ್ತಿಗಳು, ಭಕ್ತಿ ವಿಧಾನಗಳು. ಇವು ಅರ್ಪಣಾ ಭಕ್ತಿ. ಇಂತಹ ಅರ್ಪಣಾ ಭಕ್ತಿಯನ್ನು ಓದಿದಂತವ್ರು ಈಗ ಸಮೀಪದಲ್ಲಿ ಮತ್ತೊಬ್ಬರು ಏನ್ ಮಾಡಿದ್ರು, ತಮ್ಮ ಕಣ್ಣುಗಳನ್ನು ಕಿತ್ತ ಲಿಂಗಕ್ಕೆ ಅರ್ಪಿಸಿರ. ಈ ಕಥೆಯನ್ನು ಓದಿ ತಮ್ಮ ಕಣ್ಣುಗಳನ್ನು ಕಿತ್ತ ಮಾಡಿರಂತ್ರಿ ಲಿಂಗಕ್ಕ ಅರ್ಪಿಸಿರ. ಒಂದ್ ಕಣ್ಣು ಕಿತ್ತ ಲಿಂಗಕ್ಕೆ ಅರ್ಪಿಸಿರ ಅಂತ ಒಂದ್ ಸ್ವಲ್ಪ ಕೂತ್ರು ಅಂತ. ಅಲ್ಲೇನ್ ಶಿವ ಅವ್ರಿಗೆ ಪರಿಚಯ ಆಗ್ಲಿಲ್ಲ, ಬರ್ಲಿಲ್ಲ, ಪ್ರತ್ಯಕ್ಷ ಆಗ್ಲಿಲ್ಲ. ಇನ್ನೊಂದ್ ಕಣ್ಣು ಕಿತ್ತರು ಬರ್ಬೋದೇನೋ ಅಂತ ಮತ್ತೊಂದು ಕಣ್ಣು ಕಿತ್ತ ಹಾಕಿದ. ಆ ಕಣ್ಣುಗಳನ್ನು ಇರಿ ಬಿತ್ತಿಂದು ಹೋದವಿನ ಶಿವ ಅಂತೂ ಬರಲಿಲ್ಲ. ಈ ರೀತಿಯಾದಂತಹ ಭಕ್ತಿ ಕೂಡ ಅರ್ಪಣಾ ಭಕ್ತಿ ಇತ್ತು. ಅದಾದ ನಂತರ ಆನಂತರ ನಮಗೆ ಕ್ರಿಯಾ ಭಕ್ತಿನೂ ಬಂತು, ದಾಸ ಭಕ್ತಿ ಬಂತು, ಅನೇಕ ಮೀರಾಬಾಯಿ ಮಾಡಿದಂತಹ ಭಕ್ತಿ ಬೇರೆ. ಎಲ್ಲ ಪರಂಪರೆಯಲ್ಲಿ ನವವಿಧವಾದಂತಹ ಭಕ್ತಿಗಳು ಬಂದು, ಆದ್ರೆ ಶರಣರು ಮೊಟ್ಟ ಮೊದಲಿಗೆ ಬಂದ್ರು. ಈ ಕಡೆ ವಾಮ ಮಾರ್ಗವನ್ನು ಬಿಟ್ರು, ಈ ಕಡೆ ಅರ್ಪಣಾ ಭಕ್ತಿಯನ್ನು ಬಿಟ್ರು. ಎಂತ ಭಕ್ತಿ? ವಾಮಾಚಾರದ ಭಕ್ತಿನೂ ಅಲ್ಲ, ಕ್ರಿಯಾಚಾರದ ಭಕ್ತಿನೂ ಅಲ್ಲ, ಶಿವಾಚಾರದ ಭಕ್ತಿಯನ್ನು ಅವರು ಮೊಟ್ಟ ಮೊದಲನೇದಾಗಿ ಪರಿಚಯ ಮಾಡಿಕೊಟ್ರು. ಶಿವಾಚಾರದ ಭಕ್ತಿ ಏನಿದೆ? ಶಿವಾಚಾರದ ಭಕ್ತಿ ಹೇಗಿರ್ತದೆ? ಇದು ಶಿವಾಚಾರದ ಭಕ್ತಿ. ಅದೇ ಶಟಸ್ಥಲ ಸಿದ್ಧಾಂತವನ್ನ ಚನ್ನಬಸವನವ್ರು ಹೇಳಿಕೊಡ್ತಾರೆ ನೋಡ್ರಿ. ಏನ್ ಭಕ್ತಿ ಅಂತಂದ್ರನ ಏನ್, ದೇವರಂತಂದ್ರನ ಏನ್ ಅನ್ನುವಂತ ಡೆಫಿನೇಷನ್ ಮೊದಲನೆಯದಾಗಿ ಈ ಜಗತ್ತಿನ ಇತಿಹಾಸದೊಳಗಡೆ ಹಿಂದೆಂದೂ ಕಾಣದ, ಮುಂದೆಂದೂ ಯಾವೂ ಗೊತ್ತಾಗಲಾರದಂತ ಒಂದು ಅತ್ಯದ್ಭುತವಾದ ಜ್ಞಾನವನ್ನ ಶರಣ ನಮಗೆ ಕಲ್ಪಿಸಿಕೊಟ್ರು ನೋಡ್ರಿ. ನಾವು ಅದನ್ನು ಅರಿಯುವುದರಲ್ಲಿ ಒಂದಿಷ್ಟು ಹಿಂದೆ ಹೋದ್ವಿ, ಅದನ್ನ ನಾವು ಕಲಿಯುವುದರಲ್ಲಿ ಒಂದಷ್ಟು ಸೋತಿದ್ದೇವೆ, ಸತ್ತಿದ್ದೇವೆ. ಅಷ್ಟರ ಮಟ್ಟಿಗೆ ನಾವು ಈ ಒಂದು ಜಾಡ್ಯದೊಳಗೆ ಬಿದ್ದ ಒದ್ದಾಡಕತ್ತೇವೆ. ಶರಣರು ಯಾವ ವಿಚಾರವನ್ನು ಬಿಟ್ಟಿಲ್ಲ, ಅವರನ್ನ ಮುಟ್ಟಿಸುವಂತ ತಾಕತ್ತು ನಮಗಿಲ್ಲ, ಅದಕ್ಕಾಗಿ ನಾವು ಅದನ್ನ ಮುಟ್ಟಿಲ್ಲ. ಅದರ ಆ ಆತ್ಯಂತಿಕ ನಿಲುವಿನೊಳಗಡೆ ಆ ಒಂದು ಶರಣರು ನಮಗ ಭಕ್ತಿ ಮಾರ್ಗವನ್ನ ತಿಳಿಸಿಕೊಡ್ತಾರೆ ನೋಡ್ರಿ. ಆ ಎಲ್ಲ ಭಕ್ತಿಗಳನ್ನ ಹೊರತಾಗಿ ತನ್ನನ್ನೇ ತಾನು ಈ ಕಾಯವನ್ನ ಪ್ರಸಾದ ಕಾಯವನ್ನಾಗಿ ಮಾಡಿಕೊಂಡು
ತನ್ನೊಳಗೆ ತನ್ನ ಅಂತರ್ಯಾಮಿಯಲ್ಲಿ ಶಿವನಿದ್ದಾನೆ ಎನ್ನುವಂತ ಮೊಟ್ಟ ಮೊದಲನೆಯ ಭಕ್ತಿ ಪರಿಚಯ ಮಾಡಿಕೊಟ್ಟು ಅದೇ ಶಿವಾಚಾರದ ಭಕ್ತಿ. ಇಲ್ಲಿ ಇದರಿಟ್ಟು ಪೂಜಿಸುವುದಲ್ಲ, ಇದರಿಟ್ಟು ಇನ್ನೇನೋ ಪೂಜಿಸುವುದಲ್ಲ, ನಮ್ಮ ಒಳಗಿಟ್ಟು ನಮ್ಮ ಒಳಗೆ ಇಂಬಿಟ್ಟುಕೊಂಡು ಪೂಜೆಗೊಳ್ಳುವುದು. ಇದು ಪೂಜಿಸುವುದಲ್ಲ, ಪೂಜೆಗೊಳ್ಳುವುದು, ಪೂಜೆಯನ್ನ ಮಾಡಿಕೊಳ್ಳುವುದು. ಪೂಜೆ ಅಂತಂದ್ರೆ ಏನ್ರಿ? ಸಾಮಾನ್ಯವಾಗಿ ಏನು ಇರ್ಲಾರ್ದು ಅಥವಾ ಕಳ್ಕೊಳ್ಳುವುದು. ಪೂಜೆ ಅಂತಂದ್ರ ಪಡ್ಕೊಳ್ಳುವುದಲ್ಲ, ಕಳ್ಕೊಳ್ಳುವುದು. ಏನನ್ನ ಕಳ್ಕೊಳ್ಳಬೇಕು? ಅರಿಷಡ್ ವರ್ಗಗಳನ್ನ ಕಳ್ಕೊಳ್ಬೇಕು, ಮಾಯ ಮೋಹಾದಿಗಳನ್ನ ಕಳ್ಕೊಳ್ಬೇಕು, ತ್ರಿಮಲ ದೋಷವನ್ನ ಕಳೆದುಕೊಳ್ಳಬೇಕು. ಹೀಗೆ ತನು ಶುದ್ಧವಾಗಬೇಕು, ಮನ ಶುದ್ಧವಾಗಬೇಕು, ಭಾವ ಶುದ್ಧವಾಗಬೇಕು. ಈ ರೀತಿಯಲ್ಲಿ ಶುದ್ಧವಾಗುವ ಭಕ್ತಿ ಕ್ರಿಯೆಯನ್ನ ಶರಣರು ನಮಗೆ ಏನ್ ಮಾಡ್ತಾರೆ? ಕರುಣಿಸುತ್ತಾರೆ. ಆ ಪಥದೊಳಗೆ ನಾವು ಹೋಗುವುದು ನಮಗ ಇವತ್ತಿನ ದಿನಮಾನಕ್ಕ ಅನಿವಾರ್ಯ ರೀ. ನಮ್ಮ ಭಕ್ತಿ ಪರಂಪರೆಗಳು ಹೇಗೆ ಮುಂದುವರೆದಾವ ಅಂತಂದ್ರ ಟಿವಿ ನೋಡಿ ಭಕ್ತಿಯನ್ನು ಮಾಡುವಂತ ಪರಿಸ್ಥಿತಿಗಳು ನಾವೀಗ ಬಂದು ನಿಂತೇವೆ ನೋಡಿ. ಯಾರೋ ಒಬ್ಬರು ಬಂದು ಟಿವಿ ಒಳಗೆ ನಿಂತ್ಕೊಂಡ ನೀವು ಹಿಂಗ್ ಮಾಡ್ರಿ ನಿಮ್ಗ ಈ ಫಲ ಸಿಗತತಿ, ನಿಮ್ಗ ಈ ಪೂಜೆ ಮಾಡ್ರಿ ಈ ಫಲ ಸಿಗತತಿ, ಈ ಪತ್ರೆಯನ್ನು ಏರಿಸ್ರಿ, ಈ ಕಲರ್ ಹೂವನ್ನು ಏರಿಸ್ರಿ. ಇವತ್ತು ಸಾಮಾನ್ಯವಾಗಿ ಶುಕ್ರವಾರ ಅಲ್ರಿ, ಇವತ್ತ ಲಕ್ಷ್ಮೀ ಪೂಜೆಯನ್ನು ಮಾಡಿರ್ತಾರಲ್ಲ ಎಲ್ಲೋ ಸಾಮಾನ್ಯವಾಗಿ. ಅಲ್ಲಿ ಒಂದಿಷ್ಟು ಕೆಂಪು ಹಳದಿ ಹಿಂಗೇನೋ ಅವ್ರು ಕಿವ್ಯಾಗ ಕುಂತ್ಕೊಂಡು ಹೇಳಿರ್ತಾರ. ಅವಾಗ ಪಕ್ಕಾ ಗೊತ್ತಿರ್ತತಿ ಇವು ಬಲಿಕಾ ಬಕರಾಗಳು ಅನ್ನೋದು. ಅವ್ ಕುಂತಾವ ಪಕ್ಕಾ ಗೊತ್ತೈತಿ ಇವೆಲ್ಲ ಬಲಿಕಾ ಬಕರ ಅನ್ನೋದು. ಆದ್ರ ಆ ಬಕರಾಗಳು ನಾವು ಅನ್ನೋದು ನಮಗ್ ಗೊತ್ತಿಲ್ಲ. ಯಾಕಂದ್ರೆ ಆ ಅರಿವಿನ ಕೊರತೆ ನಮಗೈತ್ರಿ, ಆ ಅರಿವಿನ ಕೊರತೆ ಬಹಳ ನಮಗೈತಿ. ಅಂತದ್ದೇ ಒಂದು ಹೇಳ್ತಾರ ನೋಡ್ರಿ ಇಲ್ಲಿ, ಈ ಪತ್ರೆಗೆ ಈ ಫಲ, ಈ ಪುಷ್ಪಕ್ಕೆ ಈ ಫಲ, ಈ ಪೂಜೆಗೆ ಈ ಫಲವೆಂಬ ಕೈಕೂಲಿಕಾರರೆಲ್ಲ ಕರ್ಮಿಗಳಾದರಯ್ಯ ಅಂತ ಹೇಳ್ತಾರ ಸೊಡ್ಡಳ ಬಾಚರ ಸರ್. ಈ ಪತ್ರೆಯನ್ನು ಏರಿಸಿದ್ರೆ ಈ ಫಲ, ಈ ಕಲರ್ದ ಹೂವಿನ ಏರಿಸಿದ್ರೆ ನಿಮಗೆ ಈ ಫಲ, ಹಿಂಗೆ ಹೇಳ್ತಿರ್ತಾರ ನೋಡ್ರಿ. ಸಾಮಾನ್ಯವಾಗಿ ಕೇಳಿರ್ತೇವಲ್ಲ. ಅಂತ ಪೂಜೆಯ ಫಲವೆಂಬ ಕೈಕೂಲಿಕಾರರೆಲ್ಲ ಕರ್ಮಿಗಳಯ್ಯ, ಸ್ವರ್ಗ ನರಕಗಳೆಂಬ ಕರ್ಮಿಗಳಯ್ಯ ಅಂತ ಹೇಳ್ತಾರ ನೋಡ್ರಿ. ಸ್ವರ್ಗ ನರಕಗಳನ್ನುಂಬ ಕರ್ಮಿಗಳು ಅವ್ರು ಇಲ್ಲೇ ಸ್ವರ್ಗ ನರಕ ಎಲ್ಲನೂ ತುಂಬಂತ ಕರ್ಮಿಗಳಯ್ಯ. ಒಡಲೊಡವೆ ಪಡೆದರ್ಥವ ಮರಡದೇವ ಸೊಡ್ಡಳಂ ಗರ್ಪಿತವಾದಂಗೆ ಬೆಡಗಿನ ಶಿವಪುತ್ರ ಉಳಿದಂತವರಿರಲಿ ಅಂತ ಹೇಳ್ತಾರ ನೋಡ್ರಿ. ಯಾವುದೂ ಈ ಶಟಸ್ಥಲ ಮಾರ್ಗದ ಪೂಜೆ ರೀ. ಶಟಸ್ಥಲದ ಮಾರ್ಗದ ಪೂಜೆಯನ್ನು ಮಾತ್ರನ ಈ ಲಿಂಗಾಯತರು ಮಾಡ್ಬೇಕಂತ ಹೇಳ್ತಾರ. ಯಾವುದು ಶಟಸ್ಥಲ ಮಾರ್ಗದ ಪೂಜೆ? ಕೇವಲ ಅದು ಒಂದೇ ದಿನಕ್ಕೆ ಮುಗಿಯುವಂಥದ್ದು ಅಲ್ಲ. ಇಲ್ಲಿ ಸಾಮಾನ್ಯವಾಗಿ ಕೇಳಿರ್ತೇವೆ ನೋಡ್ರಿ ನಾವು, ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ. ಸುಮ್ಮ ಶಬ್ದಾನೇ ಕೇಳಿರ್ತೇವೆ, ಅವ್ ಏನು ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಮತ್ತೆ ನಮ್ಮ ಒಳಗೆ ಅವು ಎಲ್ಲಿದಾವ ಅನ್ನೋದು ಗೊತ್ತಿರೋದಿಲ್ಲ. ಇಲ್ಲಿ ಒಂದಿಷ್ಟು ಸಂಕ್ಷಿಪ್ತ ರೂಪ ನೋಡ್ಬೇಕತ್ತೀರ. ಇಲ್ಲಿ ಭಕ್ತ ಅಂತಂದ್ರ ನಮ್ಮ ಮೂಲಾಧಾರ ಚಕ್ರದಲ್ಲಿ ಉತ್ಪತ್ತಿಯಾಗುವಂತ ಆಚಾರಲಿಂಗ. ಆ ಆಚಾರಲಿಂಗಕ್ಕೆ ನಕಾರ ಪ್ರಣವ. ನಾವು ಈಗ ಓಂ ನಮಃ ಶಿವಾಯ ಅಂತ ಹೇಳ್ತೇವಲ್ಲ, ಅಲ್ಲಿ ಸಂಬಂಧಗಳನ್ನು ಹೇಳಿಕೊಡ್ತಾರೆ ನೋಡ್ರಿ ಮೊದಲ ಶರಣರು. ಅದುವರೆಗೂ ಋಗ್ವೇದದ ಮಂತ್ರ ಹೌದು. ಓಂ ನಮಃ ಶಿವಾಯ ಎಂಬುದು ಋಗ್ವೇದದ ಮಂತ್ರ. ಕರೆ ಅದು ಎಲ್ಲಿತ್ತು, ಹೇಗಿತ್ತು, ಹೇಗೆ ಉತ್ಪತ್ತಿ ಆಯಿತು ಅಂತ ಇನ್ನೂವರೆಗೂ ಎಲ್ಲೂ ದಾಖಲಾಗಿಲ್ಲ ಅಥವಾ ಯಾರೂ ಹೇಳಿಲ್ಲ. ಏನಂಗಾರೆ ಓಂ ಅಂತಂದ್ರೇನು, ನಮಃ ಶಿವಾಯ ಅಂತಂದ್ರೇನು, ಓಂ ನಮಃ ಶಿವಾಯ ಅಂತಂದ್ರೇನು, ನಮಃ ಶಿವಾಯ ಓಂ ಅಂತಂದ್ರೇನು, ಇದನ್ನ ಸರಿಯಾದಂತ ಮಾಹಿತಿಯನ್ನು ಕೊಟ್ಟವರು ಶರಣರು ನೋಡ್ರಿ. ಇದು ನಮ್ಮ ಒಳಗಿರ್ತದೆ. ನ ಅಂತಂದ್ರೆ ಎಲ್ಲಿ ಇರ್ತದೆ, ಮ ಅಂತಂದ್ರೆ ಎಲ್ಲಿ, ಶಿ ಅಂದ್ರೆ ಎಲ್ಲಿ, ವಾ ಅಂದ್ರೆ ಎಲ್ಲಿ, ಯ ಅಂದ್ರೆ ಎಲ್ಲಿ, ಓಂ ಅಂದ್ರೆ ಎಲ್ಲಿ, ನಮ್ಮ ಒಳಗೆ ಇರುವಂತದ್ದು. ನಮ್ಮ ಒಳಗಡೆ ಇದ್ದಂಥದ್ದನ್ನೇ ಆ ಪರಮನ ಮೂಲ ನೆಲೆಗೆ ಸಂಬಂಧಿಸೋದಕ್ಕ ಆ ಓಂ ನಮಃ ಶಿವಾಯ ಎಂಬುವ ಮಂತ್ರವನ್ನ ಕೊಡ್ತಾರ ನೋಡ್ರಿ. ಅಂಗಲಿಂಗ ಸಂಬಂಧಕ್ಕ ಅದು ಕೊಂಡಿ ಆಗ್ತದ. ಅಂಗಲಿಂಗ ಸಂಬಂಧಕ್ಕೆ ಅದು ಕೊಂಡಿ ಆಗ್ತದೆ ಓಂ ನಮಃ ಶಿವಾಯ ಅನ್ನೋದು. ಇಲ್ಲಿ ಶಟಸ್ಥಲ ಮಾರ್ಗವನ್ನು ನಾವು ನೋಡೋದಾದ್ರ ಭಕ್ತ ಅಂತಂದ್ರ ಇಲ್ಲಿ ಶ್ರದ್ಧಾಭಕ್ತಿ ನೆಲೆಗೊಂಡಾಗ ಅದು ಭಕ್ತ ಸ್ಥಳ ಅಂತ ಅನಿಸ್ತದ. ಏನು ಶ್ರದ್ಧಾಭಕ್ತಿ? ಶ್ರದ್ಧೆ ಅಂತಂದ್ರೆ ಅಚ್ಚಲವಾದಂತ ನಂಬಿಕೆ. ಸಾಮಾನ್ಯವಾಗಿ ಎಲ್ಲರಲ್ಲೊಳಗೂ ಭಕ್ತಿ ಐತಿ, ಆದ್ರ ಅದು ವಿಭಿನ್ನ ಮುಖವಾಗಿ ಶ್ರದ್ಧೆ ಇಲ್ಲ. ಒಂದಿಷ್ಟು ಗುಡಿಗೆ ಹೋದ ತಕ್ಷಣ ನಮ್ಗೆ ಏನಾಗ್ತದೆ, ಶ್ರದ್ಧೆ ಬರೋದು. ಇಲ್ಲಿ ಪರಮನ ಇರುವಿಕೆ ಐತಿ, ಅಥವಾ ನಾವು ಕೈ ಮುಗಿಬೇಕು, ನಾವು ಇಲ್ಲಿ ಶಾಂತವಾಗಿರಬೇಕು, ನಾವು ಒಂದಿಷ್ಟು ಸಮಾಧಾನವಾಗಿ ಇಲ್ಲಿ ಕೂತ್ಕೊಳ್ಬೇಕು ಅನ್ನೋಂತ ಒಂದಿಷ್ಟು ಏನ್ ಬರ್ತದೆ ಅಲ್ಲಿ ಶ್ರದ್ಧೆ ಬರ್ತದೆ. ಆ ಶ್ರದ್ಧೆನೇ ಭಕ್ತಿ ಅಲ್ಲ ಅಂತ ಹೇಳ್ತಾರೆ ಶರಣರು. ಆ ಶ್ರದ್ಧೆನೇ ಭಕ್ತಿ ಅಲ್ಲ, ಅದರ ಮುಂದುವರಿದ ಭಾಗ. ಆ ಶ್ರದ್ಧೆ ಗಟ್ಟಿಕೊಂಡು ಮುಂದೆ ನಿಷ್ಠೆ ನೆಲೆಗೊಳ್ಳಬೇಕು. ಮುಂದೆ ಅದು ನಿಷ್ಠೆ ಆಗಬೇಕು. ಸುಖ ಬರಲಿ ದುಃಖ ಬರಲಿ ಒಂದೇ ಮನ. ನಾವೊಂದಿಷ್ಟು ಲಾಭ ಆದ್ಕೊಳ್ಳಿ ನಾವು ದೇವರ ನೆನೆಯೋದಾಗ್ಲಿ, ಅಥವಾ ನಮಗೊಂದಿಷ್ಟು ದುಃಖ ಆದಾಗ ನಮಗೆ ಆ ದೇವ್ರು ತಂದು ಕೊಟ್ಟ ಅನ್ನುವಂಥದ್ದು ಭಾವ ಇರಬಾರದು. ಬದುಕಿರಲಿ ಸಾಯಿಲಿ, ಅಥವಾ ಸುಖ ಬರಲಿ ದುಃಖ ಬರಲಿ, ಲಾಭ ಬರಲಿ
ನಷ್ಟಾರ ಬರಲಿ. ನಾವು ಆ ಮೂಲ ಪರಮನ ನೆಲೆ ಕಡೆ ಯಾವ ಇರ್ತಾನೋ ಅಲ್ಲಿ ಏನಾಗ್ತದೆ ಅದು ನಿಷ್ಠೆ ನೆಲೆಗೊಳ್ತತಿ. ಅದು ನಿಷ್ಠಾ ಭಕ್ತಿ. ಆವಾಗ ಅವ ಮಹೇಶನಾಗ್ತಾನ. ಅರ್ಥ ಆಗ್ತದಲ್ರಿ? ಭಕ್ತ ಅಂತಂದ್ರೆ ಶ್ರದ್ಧೆ ಬಂದಾಗ ಅವ ಭಕ್ತ ಆಗಿರ್ತಾನ. ಸಾಮಾನ್ಯವಾಗಿ ಎಲ್ಲರೂ ಭಕ್ತರಾಗಿರ್ತಾರ. ಎಂತ ಭಕ್ತಿ ಐತಿ ನಮಗಂತಂದ್ರ ಕಲ್ಲಿನ ಭಕ್ತಿ ಐತಿ. ನಿಜದ ನಿಲುವಿನ ಭಕ್ತಿ ಇಲ್ಲ. ನಾವ್ ಯಾವ್ದೋ ಒಂದು ಮೂರ್ತಿ ನೋಡಿದ ತಕ್ಷಣ ಒಂದಿಷ್ಟು ಭಾವ ಬರ್ತತಲ್ಲ, ಭಕ್ತಿ ಬರ್ತತಲ್ಲ, ಆ ಭಕ್ತಿ ನಮ್ಮೊಳಗದ. ಅದು ಭಕ್ತಿ. ಆ ಭಕ್ತಿ ನೆಲೆಗೊಂಡು ನಿಷ್ಠೆ ಆದಾಗ ಅದೇನಾಗ್ತತ್ರಿ? ಮಹೇಶ ಸ್ಥಳ ಆಗ್ತದೆ. ಮಹೇಶ ಅಂತಂದ್ರೆ ಗಟ್ಟಿ ಗಟ್ಟಿ, ಏನಾದ್ರೂ ಗಟ್ಟಿ, ಏನಾದ್ರೂ ಅದನ್ನ ಬಿಡುವಂತಿಲ್ಲ. ಅಂಥದ್ದೊಂದು ನಿಲುವು ನಮ್ಮೊಳಗ ಅಡಕವಾದಾಗ ಅದೇನಾಗ್ತತ್ರಿ? ಮಹೇಶ ಸ್ಥಳ ಆಗ್ತತಿ. ಆ ನಿಷ್ಠೆ ಅವಧಾನಗೊಳ್ಬೇಕು. ಆ ನಿಷ್ಠೆ ಒಂದಿಷ್ಟು ಅವಧಾನಗೊಳ್ಬೇಕು. ಎಲ್ಲೂ ಮನಸ್ಸು ಒಯ್ದಾಡಬಾರ್ದಲ್ಲ. ನನಗ ಅಥವಾ ನಾನು ನಂಬಿದಂಥದ್ದು ಇದು ಸತ್ಯ ಐತು, ಸುಳ್ಳಾಯ್ತು, ಅಥವಾ ಇದರಿಂದ ನನಗೆ ಲಾಭ ಆಗ್ತತ್ತು, ನಷ್ಟ ಆಗ್ತತ್ತು, ಅಥವಾ ಇದು ನನಗೆ ಒಳ್ಳೇದನ್ನ ಮಾಡ್ತತ್ತು, ಕೆಡಕನ್ ಮಾಡ್ತತ್ತು, ಅಥವಾ ಬೇರೆಯವರು ಬೇರೆಯನ್ನ ಮಾಡ್ತಾ ಇದಾರ, ನಾ ಯಾಕೆ ಇದನ್ನ ಮಾಡಕತ್ತೇನು ಅನ್ನುವಂತ ಗೋಜು ಗೊಂಜಲಗಳು ಇರಬಾರ್ದು. ಏಕಮುಖವಾಗಿದ್ದಾಗ ಅದೇನಾಗ್ತತ್ರಿ? ಅವಧಾನ ಆಗ್ತದೆ. ಸಮಾಧಾನವಾಗಿರ್ಬೇಕಲ್ಲ, ಒಂದಿಷ್ಟು ಅವಧಾನ ಬೇಕಲ್ಲ, ಅದಕ್ಕೆ ಒಂದಿಷ್ಟು ಸಮಯ ಕೊಡ್ಬೇಕಲ್ರಿ. ನಾವು ಈ ಕಾಳನ್ನ ನಟ್ಟ ತಕ್ಷಣ ಏನಾಗ್ತತ್ರಿ? ಅದು ಹುಟ್ಟಿ ಫಲ ಕೊಡುವುದಿಲ್ಲ. ಒಂದಿಷ್ಟು ಅದಕ್ಕೆ ಸಮಯ ಬೇಕು. ಆ ಸಮಯಾಚಾರದ ಭಕ್ತಿ ಏನಂತೀವಿ ನಾವು? ಅವಧಾನ ಭಕ್ತಿ ಆಗ್ತತಿ. ಅವಧಾನ ಭಕ್ತಿ ಗಟ್ಟಿಗೊಂಡಾಗ ಅನುಭಾವ ಭಕ್ತಿ ಆಗ್ತದೆ. ನಮ್ಮೊಳಗದು ಮೊಳಕೆ ಹೊಡೆದು ಚಿಗುರಿ ಹೂವು, ಕಾಯಿ, ಎಲೆ, ಹಣ್ಣುಗಳು ಬೆಳೆದ ನಿಂತಾಗ ಅದೇನಾಗ್ತತ್ರಿ? ನಮ್ಮ ಅನುಭವಕ್ಕೆ ಬರ್ತದೆ. ನಾವು ಮಾಡಿರುವಂತ ಭಕ್ತಿ ಏನಾಗ್ತತಿ? ನಮ್ಮ ಅನುಭವಕ್ಕೆ ಬರ್ತತಿ. ಆ ಬರುವಂತ ಭಕ್ತಿಗೆ ಅವಧಾನ ಭಕ್ತಿ ಅಂತಾರು. ಅದು ಪ್ರಾಣಲಿಂಗಿ ಸ್ಥಳ ಅಂತ ಹೇಳ್ತೀವಿ. ಅದೇ ಶತಸ್ಥಲಗಳು. ಪ್ರತಿಯೊಬ್ಬ ಮನುಷ್ಯನಲ್ಲಿ ಇವೆಲ್ಲ ಇರ್ತಾವ. ಅವರ ಸಾಧನಾ ಪಥದ ಮೇಲೆ ಇದು ಗಟ್ಟಿಗೊಂಡಂಗ ಆಯಾಯ ಸ್ಥಳಕ್ಕೆ ಅವರು ಬರ್ತಾರೆ. ಇಲ್ಲಿ ಭಕ್ತ ಸ್ಥಳದಿಂದ ಮಹೇಶ ಸ್ಥಳಕ್ಕೆ ಬಂದ್ರು, ಮಹೇಶ ಸ್ಥಳದಿಂದ ಪ್ರಸಾದಿ ಸ್ಥಳಕ್ಕೆ ಬಂದ್ರು, ಪ್ರಸಾದಿ ಸ್ಥಳದಿಂದ ಪ್ರಾಣಲಿಂಗಿ ಸ್ಥಳಕ್ಕೆ ಬಂದ್ರು, ಪ್ರಾಣಲಿಂಗಿ ಸ್ಥಳಕ್ಕ ಜಂಗಮಲಿಂಗನು ಅಂತಾರ. ಪ್ರಾಣಲಿಂಗಿ ಸ್ಥಳಕ್ಕನೆ ಜಂಗಮಲಿಂಗ ಅಂತ ಕರೀತಾರು. ಪ್ರಾಣಲಿಂಗಿ ಸ್ಥಳದಿಂದ ಗಟ್ಟಿಗೊಂಡು ಏನಾಗ್ಬೇಕ್ರಿ? ಪ್ರಸಾದಿ ಸ್ಥಳಕ್ಕೆ ಬರ್ಬೇಕು. ಅಲ್ಲಿ ಯಾವ ಭಕ್ತಿ ಹುಟ್ಟುಕೊತತಿ? ಆನಂದ ಭಕ್ತಿ ಬರ್ತೈತ್ರಿ. ಸಾಮಾನ್ಯವಾಗಿ ಶಿವಯೋಗಿಗಳು ನೋಡ್ರಿ, ಅವ್ರು ಯಾವ ಬಾಹ್ಯದ ಆಲೋಚನೆಗಳ ಅವ್ರಿಗೆ ಇರೋದಿಲ್ಲ. ಪರಮಾನಂದ ಸುಬ್ಬಳ್ಳಿ ಸಿದ್ಧಾರೂಢರು ಯಾವತ್ತಿದ್ರು ಆರೂಢ ಸ್ಥಿತಿ ಒಳಗೆ ಇರ್ತಿದ್ರಂತ. ತಮ್ಮ ತಾವು ಆರೂಢ ಸ್ಥಿತಿ ಒಳಗೆ ಏನಿರ್ತದಲ್ಲ, ಆದ್ರೆ ಆನಂದ ಭಕ್ತಿ. ಅವ್ರಿಗೆ ಯಾವ ನೋವು ಇರಬಾರ್ದು, ನಲಿವು ಇರಬಾರ್ದು, ಆಯ್ತು ಅನ್ನಬಾರ್ದು, ಹೋಯ್ತು ಅನ್ನಬಾರ್ದು. ಅಂಥದ್ದೊಂದು ನೆನವು, ಅಂಥದ್ದೊಂದು ನಿಲುವು ನಮ್ಮ ಮನಸ್ಸಿನೊಳಗ ಗಟ್ಟಿಯಾಗಿ ಉಳಿದಾಗ ಅದೇನಾಗ್ತತ್ರಿ? ಆನಂದ ಭಕ್ತಿ ಆಗ್ತದೆ. ಅದು ಶರಣಸ್ಥಳ. ಶರಣ ಆದಂಥವ್ರಿಗೆ ಏನ್ರಿ? ಏನು ಇಲ್ಲ. ಅವನ ಸ್ಥಿತಿ ಅಂತದ್ದು ಇರ್ತೈತೆ ಅಂತಂದ್ರ ನಿರಾಳ ಸ್ಥಿತಿ ಇರ್ತದೆ. ಆಯುತ್ತು ಇಲ್ಲ, ಹೋಯುತ್ತು ಇಲ್ಲ, ಏನೊಂದೇನು ಇಲ್ಲ. ಕೆಲವರು ಅವನನ್ನ ಹೊಗಳುವರು, ಇನ್ನು ಕೆಲವರು ಅವನನ್ನ ತೆಗಳುವರು. ತೆಗಳಿದವರಿಗೂ ಅವನಿಂದ ನುಕ್ಸಾನಿಲ್ಲ, ಹೊಗಳಿದವರಿಗೂ ಅವನಿಂದ ನುಕ್ಸಾನಿಲ್ಲ. ಹೊಗಳಿದವರು ಒಂದಿಷ್ಟು ಪುಣ್ಯವನ್ನು ಗಳಿಸ್ತಾರಂತ, ತೆಗಳಿದವರು ಒಂದಿಷ್ಟ ಪಾಪವನ್ನು. ಪುಣ್ಯವನ್ನು ಒಬ್ಬುಕೊಂಬ, ಪಾಪವನ್ನು ಒಬ್ಬುಕೊಂಬ, ಕೂಡಲ ಸಂಗಮ ದೇವನ ಶರಣ ನಿತ್ಯ ನಿರಾಳ. ಅಂಥದ್ದು ಸ್ಥಾನವೇ ಶರಣಸ್ಥಳ. ಇನ್ನ ಅದೆಲ್ಲವೂ ಗಟ್ಟಿಗೊಂಡಾಗ ಆ ಪರಮನ ಇರುವಿಕೆಯನ್ನ, ಸಿದ್ಧಿ ಸಮಾಧಿ ಯೋಗವನ್ನ ಯಾವನು ಅನುಭವಿಸ್ತಾನೋ ಅದೇ ಐಕ್ಯ ಸ್ಥಳ. ಐಕ್ಯ ಸ್ಥಳ ಅಂತಂದ್ರೆ ಇಲ್ಲಿ ಸಾಯುವುದಲ್ಲ ಅಥವಾ ಸತ್ಯದಿಂದ ಅದನ್ನು ಕೂಡುವುದಲ್ಲ. ಇದ್ದಾಗನೇ ಆ ಪರಮ ಶಿವೈಕ್ಯ ಪದವಿಯನ್ನ ತನ್ನೊಳಗ ಅನುಭವಿಸುವುದೇ ಐಕ್ಯ ಸ್ಥಳ. ಇವು ಶತಸ್ಥಲ ಮಾರ್ಗಗಳು. ಒಂದಿಷ್ಟು ಪರಿಚಯ ಇಷ್ಟ. ಇದು ಒಳಗಿನ ಆಳ ವಿಸ್ತಾರತೆಯನ್ನು ಒಳಗೆ ಹೋಗ್ರ ಅದು ಬಹುಶಃ ಹಿಂಗ 1 ದಿನಕ್ಕೂ 2 ದಿನಕ್ಕೂ ಅಥವಾ 1 ತಿಂಗಳಿಗೋ 2 ತಿಂಗಳಿಗೋ ಸಿಗುವಂಥದ್ದಲ್ಲ. ವರ್ಷ ಅದನ್ನ ಚಿಂತನೆ ಮಾಡಿದ್ರು ಕೂಡ ಇನ್ನೂ ಉಳಿತದ, ಇನ್ನೂ ಅದು ಉಳಿತದ. ಇಲ್ಲಿ ಶರಣರು ನಮ್ಮ ಓಂಕಾರದ ಮಂತ್ರವನ್ನ, ಋಗ್ವೇದದ ಮಂತ್ರವನ್ನ ಅವ್ರು ಬರೀ ಹೇಳಿದ್ರು. ಇಲ್ಲಿ ಎಲ್ಲಿ ಅದ ಅಂತ ತೋರಿಸ್ತಾರ ನೋಡ್ರಿ. ನಕಾರವನ್ನ ನಮ್ಮ ಮೂಲಾಧಾರ ಚಕ್ರಕ್ಕ, ಅಲ್ಲಿ ತಾರಕಾಕೃತಿ ಅಂತ ಐತಿ. ತಾರಕಾಕೃತಿ ಬಹುಶಃ ಮೆಡಿಕಲ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಅದು ಗೊತ್ತಿರೋದು. ಯಾವ ಆಕೃತಿ ಒಳಗೆ ಇರ್ತತಿ ಅಂತೇಳಿ. ತಾರಕಾಕೃತಿ ಅಂದ್ರೆ ನೀವು ಓಂ ಕನ್ನಡದೊಳಗೆ ಓಂ ಅಕ್ಷರವನ್ನ ಏನ್ ಬರೀತೀವಿ ನೋಡ್ರಿ, ಓಂ ಅನ್ನುವಂತ ಅಕ್ಷರವನ್ನ ಏನ್ ಬರಿತೀವಲ್ಲ ಕನ್ನಡದ ಓಂ, ಆ ಓಂ ಅಕ್ಷರದ ಎಡಗಡೆ ಕೊಂಡಿ ಹಿಂಗೇನು ಓಂ ಹಿಂಗ್ ಓಂ ಅದೇಲ್ಲ ಕೊಂಡಿ, ಅದೇ ತಾರಕಾಕೃತಿ. ಆನಂತರ ಹಿಂಗೊಂದು ಕ್ವಶನ್ ಮಾರ್ಕಿನ ಕಡೆ ಕೆಳಗೆ ಬರ್ತದಲ್ಲ, ಅದು ದಂಡಕಾಕೃತಿ. ಅದು ಸ್ವಾಧಿಷ್ಠಾನ ಚಕ್ರದಲ್ಲಿ ಇರ್ತದೆ. ಇನ್ನ ಈ ಕಡೆ ಒಂದು ಹಿಂಗಿರ್ತದೆ ನೋಡ್ರಿ, ಅದು ಕುಂಡಲಾಕೃತಿ.
ಹಾಗೆ ಕಲ್ಪನೆ ಮಾಡ್ಕೊಟ್ರಿ. ಓಂ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರ್ತತಿ. ಅದನ್ನ ಒಂದಿಷ್ಟು ಕಲ್ಪನೆ ಮಾಡ್ಕೊರಿ. ಅದು ಕುಂಡಲಾಕೃತಿ, ಅದು ಮಣಿಪೂರಕ ಚಕ್ರದೊಳಗಿರ್ತದೆ. ಇನ್ನ ಈ ಕಡೆ ಒಂದಿರ್ತದೆ ನೋಡ್ರಿ, ಅರ್ಧಚಂದ್ರಾಕೃತಿ. ಈ ಕಡೆ ಅದು ಅನಾಹತ ಚಕ್ರದೊಳಗಿರ್ತದೆ. ಅನಾಹತ ಚಕ್ರದೊಳಗಡೆ ಅಂತದ್ದೇ ಒಂದು ಆಕೃತಿ ಇರ್ತದೆ. ಇದು ಕೇವಲ ಕಲ್ಪನೆ ಅಲ್ಲ, ಎಕ್ಸಾಕ್ಟ್ ಹಂಗ ಐತಿ. ಮೆಡಿಕಲ್ ಸೈನ್ಸು ಕೂಡ ಅದನ್ನ ಐತಿ, ಪ್ರೂಫ್ ಐತಿ. ಅದು ಅರ್ಧಚಂದ್ರ ಆಕೃತಿ. ಇನ್ನು ನಾವು ವಿಶುದ್ಧಿ ಚಕ್ರಕ್ಕೆ ಬಂದ್ರ ಇಲ್ಲಿ ದರ್ಪಣ ಆಕೃತಿ ಐತಿ. ಈ ಕಡೆ ಒಂದು ಸೊನ್ನೆ ಇರ್ತತ್ ನೋಡ್ರಿ, ಓಮನ ಈ ಕಡೆ ಒಂದು ಸೊನ್ನೆ ಏನಿರ್ತತಲ್ಲ, ಓಂ ಬರಿಬೇಕೈತೆ ನಾವು ಹಿಂಗ ಓ ಬರಿತೇವು, ಅದಕ್ಕ ಮುಂದೊಂದು ಸೊನ್ನೆ ಏನ್ ಹಚ್ತೇವಲ್ಲ ಅದು ದರ್ಪಣಾಕೃತಿ. ಆ ದರ್ಪಣಾಕೃತಿ ಒಳಗ 12 ಅಕ್ಷರಗಳು ನಮ್ಮ ಈ ಗಂಟಲಿನ ಭಾಗದೊಳಗೆ ಇರ್ತಾವ. ಈ ಅನಾಥ ಚಕ್ರ ಅಂದ್ರೆ ವಿಶುದ್ಧಿ ಚಕ್ರ. ಆ ವಿಶುದ್ಧಿ ಚಕ್ರಕ್ಕ ಗಂಟಲಿನ ಭಾಗದೊಳಗೆ 16 ಅಕ್ಷರಗಳು ಹಿಂಗ ಸುತ್ತುವರಿದಿರ್ತಾವ. ಆ 16 ಅಕ್ಷರಗಳು ಮೀಟಿದಾಗ ನಮ್ಗೆ ಹೆಂಗ ಹಾರ್ಮೋನಿಯಂ ಮೀಟಿದಾಗ 7 ಸಪ್ತ ಸ್ವರಗಳ ಹಾರ್ಮೋನಿಯಂ ಇರ್ತದಲ್ಲ, ಸರಿಗಮ ಏನ್ ಭಾರತದಲ್ಲ, ಹಾಗೇನೆ ಈ 16 ಅಕ್ಷರಗಳು ಮೀಟಿದಾಗ ನಾ ಮಾತನಾಡುವಂತ ಶಬ್ದ ನಿಮಗೆ ಇವತ್ತೀಗ ಕೇಳಾಕತ್ತದ. ಆ ಒಂದು ಸಿಸ್ಟಮ್ ಈ ಗಂಟಲಿನ ಭಾಗದೊಳಗೆ, ಅದಕ್ಕೆ ವಿಶುದ್ಧಿ ಚಕ್ರ ಅಂತಾರೋ. ಅದೇ ಶರಣಸ್ಥಳ. ಶರಣಸ್ಥಳ ಅದಕ್ಕೆ ಪ್ರಭುದೇವರು ಹೇಳ್ತಾರೋ, ಅದಕ್ಕೇನ್ ಹೇಳ್ತಾರ ಅಂತಂದ್ರ ತಾಳೋಷ್ಟ ಸಂಪುಟ ಅಂತ ಹೇಳ್ತಾರ. ಅದಿಂದ ಅಹದವರೆಗಿರ್ತಕ್ಕಂಥ ಆ 16 ಅಕ್ಷರಗಳು, ಅದಿಂದ ಅಹದವರೆಗೆ ಇರತಕ್ಕಂಥ 16 ಅಕ್ಷರಗಳು. ಆ 16 ಅಕ್ಷರಗಳ ಬಿಟ್ಟು ನಿಮ್ಮ ಬೇರೆ ಯಾವ್ದಾದ್ರು ಶಬ್ದ ಮಾತನಾಡ್ಲಿಕ್ಕೆ ಆಗುವುದೇ ಇಲ್ಲ. 16 ಅಕ್ಷರಗಳನ್ನು ಹೊರತುಪಡಿಸಿ ಇನ್ಯಾವುದೋ ಅಕ್ಷರಗಳನ್ನ ನಾವು ಶಬ್ದಗಳನ್ನ ನಾವು ಉಚ್ಚಾರ ಮಾಡ್ಬೇಕಂತಂದ್ರೆ ಅದು ಆಗುವುದಿಲ್ಲ. ಅದು ಏನಿರ್ತದ್ರಲ್ಲಿ ತಾಳೋಷ್ಟ ಸಂಪುಟ ಅಂತ ಹೇಳ್ತಾರ ಪ್ರಭುದೇವರ. ತಾಳೋಷ್ಟ ಸಂಪುಟ ಅಂತಂದ್ರೆ ಅದನ್ನ ಒಂದೊಂದು ಮೀಟಿ ಶಬ್ದ ಉತ್ಪತ್ತಿ ಆಗ್ತತಿ. ನಾ ಮಾತನಾಡುವಂತ ಶಬ್ದ ಈಗ ನಿಮಗೆ ಕೇಳಾಕತ್ತಿದ್ರ 16 ಅಕ್ಷರಗಳ ಮೀಟುವಿಕೆ ಆ ಒಂದು ತಾಳೋಷ್ಟ ಸಂಪುಟದಲ್ಲಿ ಅದು ಐತಿ ಅಂತ ಶರಣರು 900 ವರ್ಷಗಳ ಹಿಂದೆ ನಮಗೆ ಹೇಳ್ತಾರೆ. ಇವತ್ತು ಮೆಡಿಕಲ್ ಸೈನ್ಸ್ ಹೇಳ್ತದ. ಇನ್ನು ಐಕ್ಯಸ್ಥಳ. ಐಕ್ಯಸ್ಥಳ ಅಂತಂದ್ರೆ ನಮ್ಮ 2 ಹುಬ್ಬುಗಳ ಮಧ್ಯೆ ಆಜ್ಞಾ ಚಕ್ರದಲ್ಲಿ ಐಕ್ಯಸ್ಥಳ ಇರ್ತದ್ರಿ. ಅಲ್ಲಿ ಜ್ಯೋತಿರಾಕೃತಿ ಅಂದ್ರೆ ಮೇಲ್ಗಡೆ ಒಂದು ಕೊಂಬು ಐತಲ್ಲ, ಓಕ ಮೇಲ್ಗಡೆ ಒಂದು ಕೊಂಬು, ಒಂದು ನಡಕ ಟಿಕ್ಕಿ ಇಡ್ತೇವಲ್ಲ, ಅದು ಜ್ಯೋತಿರಾಕೃತಿ. ಓಂ ಹೆಂಗೈತಿ ನೋಡ್ರಿ, ಆ ಓಂ ನಮ್ಮ ಒಳಗೈತಿ ಇಷ್ಟೆಲ್ಲ. ಆ ಓಮ ಅದು ಯಾಕೆ ಅದಕ್ಕೆ ಓಂ ಅಂತಂದ್ರು ನಮ್ಮ ಒಳಗೈತಿ. ಓಂ ಅಂತಂದ್ರೆ ನಾವು ಇವತ್ತಿನವರೆಗೂ ಏನಂತ ತಿಳ್ಕೊಂಡಿದ್ವಿ, ಹಂಗ ಏನೋ ಒಂದು ಮಂತ್ರ. ಬರೀ ಮಂತ್ರ ಅಲ್ಲ, ನಮ್ಮ ಒಳಗಿನ ಹನುಮಂತ್ರ. ಇದು ನಮ್ಮ ಒಳಗೈತಿ. ಇನ್ನ ಅದಕ್ಕೆ ಸಂಬಂಧಿಸಿ ನಮಃ ಶಿವಾಯ ಅನ್ನುವಂಥದ್ದು, ನ ಅನ್ನೋದು ನಮ್ಮ ಆಧಾರ ಚಕ್ರದೊಳಗೈತಿ, ಮ ಅನ್ನುವಂಥದ್ದು ಸ್ವಾಧಿಷ್ಠಾನದೊಳಗೈತಿ, ಇನ್ನು ಸಿ ಅನ್ನುವಂಥದ್ದು ಮಣಿಪೂರಕದೊಳಗೈತಿ, ವ ಅನ್ನುವಂಥದ್ದು ಅನಾಹತದೊಳಗೈತಿ, ಇನ್ನು ಯ ಅನ್ನುವಂಥದ್ದು ನಮ್ಮ ವಿಶುದ್ಧಿ ಚಕ್ರದೈತಿ. ಈ ಆದಿಯ ನಕಾರವನ್ನ ಆ ಅನಾದಿಯ ನಕಾರಕ್ಕೆ ಸಂಬಂಧಿಸುವಿಕೆ ಅರ್ಥ ಆಗತ್ತಲ್ಲ. ಈ ಆದಿಯ ನಕಾರವನ್ನ ಆ ಮೂಲ ಪರಾತ್ಪರ ಪರವಸ್ತುವಿನ ಅನಾದಿಯ ನಕಾರಕ್ಕೆ ಸಂಬಂಧಿಸುವಿಕೆ ಇದೆ. ಅಂದ್ರೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ನಾವೇನು ಕರಿತೀವಲ್ಲ, ಈ ಬ್ರಹ್ಮಾಂಡ ಹೇಗಿದೆಯೋ ಈ ಪಿಂಡಾಂಡವು ಹಾಗೆ ಇದೆ. ಆ ಬ್ರಹ್ಮಾಂಡದೊಳಗೆ 3 ಪಟ್ಟು ನೀರೈತಿ, 1 ಪಟ್ಟು ಭೂಮಿ ಐತಿ. ಈ ಪಿಂಡಾಂಡದೊಳಗು 3 ಪಟ್ಟು ನೀರಿನ ಅಂಶ ಐತಿ, 1 ಪಟ್ಟು ಭೂಮಿಯ ಅಂಶ ಐತಿ. ಆ ಬ್ರಹ್ಮಾಂಡದೊಳಗೂ ಸೂರ್ಯ ಚಂದ್ರ ಅದಾರು. ಇಲ್ಲಿಯೂ ಕೂಡ ಅಗ್ನಿ ತತ್ವ, ವಾಯು ತತ್ವ, ಜಲತತ್ವ, ಪೃಥ್ವಿ ತತ್ವ, ಅಪ್ಪು ತತ್ವ, ಎಲ್ಲ ತತ್ವಗಳು ಯಥಾವತ್ತಾಗಿ ಈ ಒಂದು ಶರೀರ ಅಷ್ಟು ಅಷ್ಟಾವರಣಗಳನ್ನ ಕೂಡೇ ಇಲ್ಲಿ ನೆಲೆಗೊಂಡತಿ. ಅಷ್ಟಾವರಣಗಳು ಗಟ್ಟಿಗೊಂಡಾಗನ ದೇಹ ರಚನೆಗೊಂಡತಿ. ಆ ಓಂ ಅನ್ನುವಂತ ಶಬ್ದ ಒಟ್ಟಾರೆ ಅದರ ಮೂಲ ಅಸ್ತಿತ್ವಕ್ಕೆ ಹೋದ್ರ ಅದು ಎಲ್ಲಿಂದ ಬಂತು? ನಮಃ ಶಿವಾಯ ಅನ್ನೋದು ಏನು ಗೊತ್ತಾಯ್ತು? ನಮ್ಮೊಳಗೆ ಇರ್ತಕ್ಕಂಥ ನಮಃ ಶಿವಾಯ ಓಂ ಅನ್ನುವಂಥದ್ದು ನಮ್ಮ ಆಧಾರ ಚಕ್ರದಲ್ಲಿ ಇರ್ತಕ್ಕಂಥ ಮಹಾಲಿಂಗ. ಅಂದ್ರೆ ಸೋರುವ ಸೃಷ್ಟಿಯ ಎಲ್ಲ ಅಖಂಡ ಸ್ವರೂಪದ ರೂಪವೇ ಮಹಾಲಿಂಗ. ಅದಕ್ಕೆ ಓಂ ಅಂತ ಕರೀತಾರೆ. ಅದು ಅವ್ಯಾವತವಾಗಿ ಈ ಜಗತ್ತಿನ ಆವರಿಸಿಕೊಂಡತ. ನಾವು ಈ ಭೂಮಿಯ ಬಿಟ್ಟೆ ಮೇಲ್ಗಡೆ ಹೋದ್ರ ಇವತ್ತು ಬಾಹ್ಯಾಕಾಶದ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಹೇಳ್ತಾರೋ ಆ ಓಂ ಅನ್ನುವಂಥ ಶಬ್ದ ಅವ್ಯಾವತವಾಗಿ 24 ಗಂಟೆಗಳ ಕಾಲ ಕೇಳಿಸತ್ತ ಅಂತ ಹೇಳ್ತಾರ. ನಮಗೆ ಯಾಕೆ ಕೇಳಿಸತ್ತಿಲ್ಲ ಅಂದ್ರೆ ನಮ್ಗೆ ಗದ್ಲ ಮಾಡತ್ತೀವಿ ಇಲ್ಲಿ. ಕಿವಿನ ದಪ್ಪದಾವ್ರಿ, ಅನಂತರ ಗದ್ಲ ಮಾಡತ್ತವ್ರಿ ಇಲ್ಲಿ. ಇದಕ್ಕೆ ನಮಗೆ ಕೇಳಿಸತ್ತಿಲ್ಲ. ಈ ಭೂಮಿಯನ್ನು ಬಿಟ್ಟು ನಾವು ಮೇಲಸ್ತರಕ್ಕೆ ಹೋದಾಗ ಆ ಓಂಕಾರ ಅನ್ನುವಂಥ ಶಬ್ದ, ಆ ನಾದ, ಇದು ಭಾರತೀಯ ವಿಜ್ಞಾನಿಗಳ ಪತ್ತೆ ಹಚ್ಚಿದ್ದಲ್ಲ, ಅಮೆರಿಕ ವಿಜ್ಞಾನಿಗಳು ಪತ್ತೆ ಹಚ್ಚಿ ಹೇಳ್ತಾರ. ಆ ಓಂಕಾರದ ಸುನಾದ ಐತಿ, ಭಾರತೀಯರು ಹೇಳೋದು ಕರೆ ಐತಿ ಅಂತ ಮನೆ ಸ್ಟೇಟ್ಮೆಂಟ್ ಕೊಡ್ತಾರ.
ಓಂ ನಮಃ ಶಿವಾಯ ಆಯ್ತು ಇಷ್ಟಕ್ಕ. ಇನ್ನು ಓಂ ನಮಃ ಶಿವಾಯ ಎಲ್ಲಿಂದ ಬಂತು? ಈ ಓಂ ಅನ್ನುವಂತ ಶಬ್ದಕ್ಕ ಅದರ ಪೂರ್ವದೊಳಗ ನಾದ ಬಿಂದು ಕಳೆಗಳು ಉತ್ಪತ್ತಿ ಆಗ್ತಾವು. ಆ ನಾದವೇ ಅಕಾರ, ಬಿಂದುವೆ ಉಕಾರ, ಕಳೆ ಮಕಾರ. ಅ ಉ ಮ ಮೂರು ಕಾರಗಳೇ ಸೇರಿ ಓಂಕಾರ ಆಯಿತು. ಓಂಕಾರ ಯಾಕಾಯ್ತು ಅಂತಂದ್ರ ಆ ಮೂಲ ಚಿತ್ತುವಿನೊಳಗಡೆ ಈ ಮೂರು ಅಕ್ಷರಗಳು ಬೆರೆತು ಓಂಕಾರ ಎನಿಸಿತ್ತು. ಇನ್ನು ಆ ಓಂಕಾರಗಳು ಮೂರು ಕಾರಗಳೇನಲ್ಲ ಅ ಉ ಮ ಅವುಗಳಕ್ಕಿಂತನೂ ಪೂರ್ವದಗಳಿಗೆ ಏನಿತ್ತು? ಅಲ್ಲಿ ನಾದ ಬಿಂದು ಕಲೆಗಳಾದವು. ಇನ್ನು ಅದಕ್ಕಿಂತ ನಾದ ಬಿಂದು ಕಲೆಗಳು ಹುಟ್ಟೋಕ್ಕಿಂತ ಪೂರ್ವದಲ್ಲಿ ಏನಿತ್ತು? ಚಿನ್ನಾದ ಚಿತ್ ಬಿಂದು ಚಿತ್ ಕಲೆಗಳು ಉದಯಿಸಿದವು. ಚಿನ್ನಾದ ಚಿತ್ ಬಿಂದು ಚಿತ್ ಕಲೆಗಳು ಉದಯಿಸಿದವು. ಚಿನ್ನಾದವೇ ಬಕಾರ, ಚಿತ್ ಬಿಂದುವೇ ಸಕಾರ, ಚಿತ್ ಕಲೆಯೇ ವಕಾರ. ಅದು ಮೂಲ ಬಸವಾಕ್ಷರತ್ರಯ ಅಲ್ಲಿ ಹುಟ್ಟುಕೊಂಡ್ರಿ. ಓಂಕಾರ ಬರುವುದಕ್ಕಿಂತ ಪೂರ್ವದೊಳಗಡೆ ಏನಿತ್ತು? ಬಸವಾಕ್ಷರ ಹುಟ್ಟುಕೊಂತು. ಆ ಬಸವಾಕ್ಷರಗಳು ಎಲ್ಲಿಂದ ಹುಟ್ಟುಕೊಂತು? ಮೂಲ ಪರವಸ್ತುವಿನಲ್ಲಿ ಲೋಕಾದಿ ಲೋಕಗಳು ಏನೂ ಇಲ್ಲದಂದು ಏಕಮೇಮಾ ದ್ವಿತೀಯ ಪರಬ್ರಹ್ಮವು ತಾನೊಂದೇ ನೋಡ. ಅದು ತನ್ನನು ನೆನೆಯದೆ ಇದಿರನು ನೆನೆಯದೆ ನಿಜದ ನಿಲುವಿನಲ್ಲಿ ವಿರಾಜಮಾನವಾಗಿತ್ತು ನೋಡ. ಈ ಲೋಕಗಳು ಏನೂ ಇಲ್ಲದಂದು, ಏನೂ ಇಲ್ಲ, ಭೂಮಿ ಇಲ್ಲ, ಆಕಾಶ ಇಲ್ಲ, ಗ್ರಹಗಳಿಲ್ಲ, ನಕ್ಷತ್ರಗಳಿಲ್ಲ, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನಾವಿಲ್ಲ, ನೀವಿಲ್ಲ, ಏನೇನು ಇಲ್ಲದೆಂದು ಒಂದಿಷ್ಟು ಕಲ್ಪನೆ ಮಾಡಿಕೊಡ್ರಿ. ಏನೂ ಇಲ್ಲದಂದು ಒಂದ ಮೂಲ ಪರವಸ್ತು ಒಂದಿತ್ತು. ತಾನೊಂದೇ ಪರಬ್ರಹ್ಮವು ಅದೊಂದೇ ನೋಡ. ಅದು ಹೇಗಿತ್ತು? ತನ್ನನೂ ನೆನೆಯದೆ ಇದಿರನೂ ನೆನೆಯದೆ ನೆನವು ನಿಷ್ಪತ್ತಿಯಲ್ಲಿದ್ದಿತ್ತು ನೋಡ. ಆ ಸಾಯವವಾಗಿ ನೆನೆದ ನೆನಹೆ ಚಿತ್ತೆನಿಸಿಕೊಂಡಿತ್ತು. ಮೊದಲನೇದಾಗಿ ಅದಕ್ಕೆ ಏನೋ ಮಾಡ್ಬೇಕಂತ ಅನಿಸಿತ್ತು, ಏನೋ ಒಂದಿಷ್ಟು ಲೀಲೆ ಆಡಬೇಕಂತ ಅನಿಸಿತ್ತು. ಆ ಮೂಲ ವರ್ಧಮಾನ ರೂಪವೇ ಆ ಒಂದು ಚಿನ್ನಾದ ಚಿತ್ ಕಲೆ ಚಿತ್ ಬಿಂದು ಏನು ಉದಯಿಸಿದವ. ಮೊದಲನೆಯದಾಗಿ ಏನಾಯ್ತ್ರಿ? ಅವಾಚ್ಯನಾದ ಅವಾಚ್ಯ ಬಿಂದು ಅವಾಚ್ಯ ಕಲೆಗಳು ಬಂದು ಅದು ಹಕ್ಕಾರ ರೂಪಕ್ಕೆ ಬಂತು. ಅಂದ್ರೆ ಏನೋ ಮಾತನಾಡ್ಲಿಕ್ಕೆ ಬರದಂತ ಸ್ಥಿತಿ, ಮಾತನಾಡ್ಲಿಕ್ಕೆ ಬರದಂತ ಸ್ಥಿತಿನೇ ಅಂದಾಗ ಇನ್ನು ನೋಡ್ಲಿಕ್ಕೆ ಎಲ್ಲಿ ಬರ್ತದೆ? ನೋಡ್ಲಾರ್ದಂತ ಸ್ಥಿತಿ. ಮೂಲ ಪರವಸ್ತು ತಾನೊಂದೇ, ಅದಕ್ಕೆ ಏನೋ ಮಾಡ್ಬೇಕಂತ ಅನಿಸಿತ್ತು, ಅದು ಸ್ಫೋಟಗೊಂಡಿತ್ತು. ಅದನ್ನೇ 16ನೇ ಶತಮಾನದೊಳಗೆ ಡಾರ್ವಿನ್ ತನ್ನ ಸಿದ್ಧಾಂತದೊಳಗೆ ಹೇಳ್ತಾನ, ಈ ಜಗತ್ತು ತನ್ನ ಸ್ಫೋಟದಿಂದ, ಒಂದು ಮೂಲ ಗಣವಸ್ತು ತನ್ನ ಸ್ಫೋಟದಿಂದ ಈ ಸೃಷ್ಟಿ ರಚನೆಗೊಂಡಿತ್ತು ಅಂತ ಹೇಳ್ತಾವ. ಹುಟ್ಟಿತ್ತು ಅಂತ ಹೇಳಿಲ್ಲ, ಸ್ಫೋಟಗೊಂಡು ರಚನೆಗೊಂಡಿತ್ತು. ಹುಟ್ಟಿತ್ತು ಅಂತಂದ್ರೆ ಯಾವ್ದು ಹುಟ್ಟುತ್ತೆ? ಅದು ಸಾಯ್ತದೆ. ಯಾವ್ದು ಹುಟ್ಟೈತಲ್ಲ ಅದು ಸಾಯ್ತದೆ. ಅವ್ರು ಹೇಳುವಂತ ಶಬ್ದ ಏನ್ರಿ? ರಚನೆಗೊಂಡಿತ್ತು, ಸ್ಫೋಟಗೊಂಡು ರಚನೆಗೊಂಡಿತ್ತು. ಡಾರ್ವಿನ ಸಿದ್ಧಾಂತ ಹಿಂಗ್ ಹೇಳ್ತದೆ. ಅದನ್ನು ಶರಣರು ಹೇಳ್ತಾರೆ. ಆ ಸ್ಫೋಟಗೊಂಡು ಮೊದಲನೆಯ ವರ್ಧಮಾನ ರೂಪ ಅವಾಚ್ಯನಾದ ಅವಾಚ್ಯ ಬಿಂದು ಅವಾಚ್ಯ ಕಲೆಗಳು ತನ್ನ ವರ್ಧಮಾನ ರೂಪವನ್ನು ಪಡೆದು ಮುಂದೆ ಬಂದು ಚಿನ್ನಾದ ಚಿತ್ಬಿಂದು ಚಿತ್ ಕಲೆಗಳಾಗಿ ಬಸವಾಕ್ಷರಗಳು ಉತ್ಪತ್ತಿ ಆಯಿತು ಅಂತ ಹೇಳ್ತಾರೆ. ಬಸವ ಅಂತಂದ್ರೆ ಕೇವಲ 12ನೇ ಶತಮಾನದ ಒಬ್ಬ ಯುಗ ಪುರುಷ, ಲಿಂಗಾಯತ ಧರ್ಮದ ಸಂಸ್ಥಾಪಕ, ಶ್ರೀ ಕುಲೋದ್ಧಾರಕ, ಇವತ್ತಿನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ಅಥವಾ ಇನ್ನೇನೋ ವಿಶ್ವಾದ್ಯಂತ ಪ್ರಚಾರಗೊಳ್ಳುವಂತ ಒಬ್ಬ ಮಹಾ ಧೀಮಂತ ನಾಯಕ ಅಷ್ಟೇ ಅಲ್ಲ. ಅಥವಾ 4 ಕಾಲು 2 ಕೂಡು 1 ಬಾಲ ಇರತಕ್ಕಂತ ನಂದಿ ಮೂರ್ತಿಯು ಬಸವನ ಅಲ್ಲ. ಬಸವ ಅಂತಂದ್ರ ಆ ಮೂಲ ಪರಾತ್ಪರ ಪರವಸ್ತುವಿನ ಮೊದಲ ವರ್ಧಮಾನ ರೂಪದ ಏನು ಇಲ್ಲದಂದು ಬಸವ ನಿದ್ದೆಯಲ್ಲ ಅಂತ ಮೊನ್ನೆ ವಚನವನ್ನು ನಿರ್ವಚನ ಹಾಕೊಂಡ್ರೆ ಯಾರು? ಬಹುರೂಪಿ ಚೌಡನ ಹೇಳ್ತಾರ, ಏನು ಇಲ್ಲದಂದು ಬಸವನ ನೀ ನಿದ್ದೆಯಲ್ಲ ಅಂತ ಹೇಳ್ತಾರ. ಏನು ಇಲ್ಲದಂದು ಬಸವನ ನಿದ್ದೆಯಲ್ಲ ಅಂತ ಹೇಳ್ತಾರ. ತಮ್ಮ ವಚನ ಸಾಹಿತ್ಯದ ಉದ್ದಕ್ಕೂ ಕೊನೆಯ ಸಾಲನ್ನು ಹೇಳ್ತಾರು, ಬಸವನಳಿಂದ ಬದುಕಿತ್ತಿ ಲೋಕವೆಲ್ಲ ಅಂತ ಹೇಳ್ತಾರ. ಅಂದ್ರೆ ಬಸವನವರನ್ನ ನಾವು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೇವೆ ಅನ್ನೋದಕ್ಕೆ ಸಾಕ್ಷಿವೆಲ್ಲ. ಏನಂತ ತಿಳ್ಕೊಂಡಿದ್ದೇವೆ ನಾವು ಬಸವನ? ಸುಮ್ಮ ಹಂಗ ಏನೋ ಒಂದಿಷ್ಟು ಇವು ಏನೋ ಹುಚ್ಚರಂಗ್ ಮಾಡಕತ್ತವು, ನಾವು ಅವ್ರು ನೋಡಿ ನಗಾಕತ್ತವು. ಹಿಂಗಾಗಬಾರ್ದು. ಬಸವಣ್ಣ ಅಂತಂದ್ರೆ ನಾವಿಷ್ಟೇ ಹಾಕತ್, ನಾವೇನು ಹುಚ್ಚರಲ್ರಿ? ನಾವೇನು ಹುಚ್ಚರ? ನಮಗ್ ಗೊತ್ತಿಲ್ಲ. ನಮಗ್ ಗೊತ್ತಿದ್ದಷ್ಟು ಬಹುಶಃ ನಿಮಗ್ ಗೊತ್ತಿಲ್ಲ. ಯಾಕಂದ್ರ ಉಪನಿಷತ್ತಿನ 108 ಶ್ಲೋಕಗಳನ್ನು ಬಾಯಾಟ ಮಾಡಿದವ ನಾವು. ಒಂದು ಕಾಲಕ್ಕೆ ಉಪನಿಷತ್ತಿನ 108 ಶ್ಲೋಕಗಳನ್ನ ಬಾಯ್ಪಾಟ್ ಮಾಡಿದವ. ವೇದಗಳನ್ನ, ಪುರಾಣಗಳನ್ನ, ಶಾಸ್ತ್ರಗಳನ್ನ, ಸ್ಮೃತಿಗಳನ್ನ ಒಂದು ಕಾಲಕ್ಕೆ ಬಹಳಷ್ಟು ಅಧ್ಯಯನ ಮಾಡಿದವರು. ಅದು ಚರ್ಚಾಜ್ಞಾನಗಳನ್ನು ಮಾಡಿದವರು. ಎಲ್ಲ ಧರ್ಮದ ಅಧ್ಯಯನ ಕೂಡ
ಮಾಡಿದವರು. ಆದ್ರೆ ಇವತ್ತು ಬಸವ ಫಿಲಾಸಫಿ ಎಷ್ಟು ಗಟ್ಟಿಯಾಗಿ ಗೊಂಡತ್ತಂತಂದ್ರೆ ಅವು ಎಲ್ಲವನ್ನ ಮೀರಿದ್ದಕ್ಕೆ ಅದು ಗಟ್ಟಿಯಾಗಿ ಗೊಂಡ. ಜಗತ್ತಿನ ಯಾವ ಧರ್ಮಶಾಸ್ತ್ರವು ಬಸವ ಸಿದ್ಧಾಂತಕ್ಕೆ ಸರಿ ಹೊಂದುವುದಿಲ್ಲ. ಒಬ್ಬ ಇಸ್ಲಾಂ ಧರ್ಮದ ಭಾಷಾ ವಿಜ್ಞಾನಿ ಹೇಳ್ತಾನ್ರಿ ಒಂದ್ ಕಡೆ, ಇಸ್ಲಾಂ ಧರ್ಮದ ಭಾಷಾ ವಿಜ್ಞಾನಿ ಈ ಜಗತ್ತಿನ ಎಲ್ಲ ಧರ್ಮಗಳ ಎಲ್ಲ ಪ್ರವಾದಿಗಳ ಒಟ್ಟು ಮೊತ್ತ ಬಸವಣ್ಣಗೆ ಸರಿನ ಬರೋದಿಲ್ಲ ಅಂತ ಹೇಳ್ತಾರ ಅವ್ರಿನ. ಈ ಜಗತ್ತಿನೊಳಗೆ ಹಲವು ಧರ್ಮಗಳು, ಅದರಲ್ಲಿ ಪ್ರಮುಖ 7 ಧರ್ಮಗಳು. ಆ 7 ಧರ್ಮದ ಎಲ್ಲ ಪ್ರವಾದಿಗಳ, ಆ ಎಲ್ಲ ಧರ್ಮ ಗ್ರಂಥಗಳ, ಆ ಎಲ್ಲ ತತ್ವಜ್ಞಾನಗಳ ಒಟ್ಟು ಮೊತ್ತ ಬಸವಣ್ಣನಿಗೆ ಸರಿ ಬರುದಿಲ್ಲ ಅಂತ ಹೇಳ್ತಾರ. ಸರಿ ಅಂತಲ್ಲ, ಅರ್ಥ ಆಗ್ತಲ್ರಿ ಇದು. ಬರೀ ಅದಷ್ಟು ಕೂಡಿ ಬಸವಣ್ಣ ಒಂದು ತೂಕ ಅಂತ ಇಷ್ಟು ಹೇಳಲಿಲ್ಲ, ಅವು ಅಷ್ಟು ಅವ್ನು ತೂಕಕ್ಕೆ ಬರೋದಿಲ್ಲ ಅಂತ ಹೇಳ್ತಾರ ಅವ್ರು. ಅಂದ್ರೆ ಆ ಬಸವನಿಲೆ ಹೆಂಗಿತ್ತು ಇದನ್ನು ಜನರಿಗೆ ಹೇಳೋದ್ರಲ್ಲಿ ಬಹಳ ತಪ್ಪಿಸಿದ್ರಲ್ರಿ. ಬಸವನ ಅಂತಂದ್ರೆ ಕೇವಲ ನಮ್ಮನ್ನು ಎತ್ತನ್ನಾಗಿ ನೋಡಿಸ್ಬಿಟ್ರಲ್ಲ. ಬಸವ ಅಂತಂದ್ರ ಎತ್ತಲ್ಲ, ಆ ಜಾಡ್ಯದೊಳಗೆ ಬಿದ್ಕೊಂಡಿದ್ವಲ್ಲ, ಅವತ್ತು ಎತ್ತಲು ಬಂದ ಮಹಾಯೋಗಿಗೆ ಬಸವ ಅಂತ ಕರೀತಾರೆ. ಜಾಡ್ಯವನ್ನ ಎತ್ತಲಿಕ್ಕೆ ಬಂದಂತ ಆ ಒಂದು ಮಹಾಯೋಗಿ, ಅದಕ್ಕ ಬಸವ ಅಂತ ಕರೀತಾರು. ಅನೇಕ ವಚನಕಾರರು ಹೇಳ್ತಾರೆ ನೋಡ್ರಿ, ವ ಎಂಬಲ್ಲಿಯನ್ನ ಭವ ಹರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞಾನಿಯಾದೇನು, ವ ಎಂದು ವಚಿಸುವಲ್ಲಿ ವಸ್ತು ಚೈತನ್ಯಾತ್ಮಕನಾದೇನು, ಇಂತಿ ಬಸವಾಕ್ಷರ ತ್ರಯವೆನ್ನ ಸರ್ವಾಂಗ ಲಿಂಗದಲ್ಲಿ ತೊಳಗಿ ಬೆಳಗುವುದ ಕಂಡು ನಾನು ನೀನು ಬಸವ ಬಸವ ಎನ್ನುತ್ತಿದ್ದೆ ಕಾಣ ಗುಹೇಶ್ವರ ಅಂತ ಪ್ರಭುದೇವರು ಹೇಳ್ತಾರೆ. ಪ್ರಭು ಅಂತಂದ್ರೆ ಏನು ಸಾಮಾನ್ಯ ವ್ಯಕ್ತಿಯನ್ನ, ಏನು ಅವನ ಅನುಭಾವಿಕದ ಎತ್ತರ. ಪ್ರಭು ಅಂತಂದ್ರ ಹ್ಯೂಮಕಾಯದ ಮೂರ್ತಿ. ಪ್ರಭುವನ್ನ ಮುಟ್ಟೋದು ಅಂತಂದ್ರೆ ಕರೆಂಟ್ ಮುಟ್ಟಿದಂಗ್ರಿ, ಅಷ್ಟು ಅನುಭಾವಿಕದ ಎತ್ತರದ ಆ ವ್ಯಕ್ತಿ. ಅವ್ರು ಹೇಳ್ತಾರ, ಬರೀ ನಾ ಒಬ್ಬ ಅಲ್ಲಪ್ಪ ಗುಹೇಶ್ವರ, ನಾನು ನೀನು ಬಸವ ಬಸವ ಎನ್ನುತ್ತಿರ್ತೇನಂತ. ಯಾಕೆ ಅವಾಗ ಹಂಗೆ ಹೇಳಿರ್ಬೋದಲ್ಲ? ಯಾಕೆ ಹೇಳಿರ್ಬೇಕ ಅಂದ್ರೆ ಆ ಬಸವನ ನೆಲೆಯನ್ನವರು ಕಂಡುಕೊಂಡಿದ್ರು. ಕೇವಲ ನಾವು ಲಿಂಗಾಯತರಂತೇಳಿ ಒಂದಿಷ್ಟು ಅಭಿಮಾನಕ್ಕೋಸ್ಕರ ಬಸವನನ್ನ ನೆನೆಯೋದಾಗ್ಲಿ, ಒಂದಿಷ್ಟು ಆ ಫೋಟೋಗಳನ್ನ ನೋಡೋದಾಗ್ಲಿ ಅಲ್ಲ. ಆ ಮೂಲ ಪರಾತ್ಪರ ಪರವಸ್ತುವಿನ ವರ್ಧಮಾನ ಮೊದಲ ರೂಪವೇ ಬಸವಣ್ಣ ಅಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕಾಗಿ ಆ ಎಲ್ಲ ಶರಣರು ಜೇನು ಹುಳ ಮುಕ್ಕಿದಂಗೆ ಆ ಕಲ್ಯಾಣಕ್ಕ ಮುಕ್ಕಿದ್ರು ನೋಡ್ರಿ. ಇಲ್ಲಿ ಆ ಒಂದು ಭಕ್ತಿ ಸ್ಥಳವನ್ನು ಅರಿಯುವಂತ ಚನ್ನಬಸವಣ್ಣವರ ಶಟಸ್ಥಲ ಮಾರ್ಗವನ್ನು ನಾವು ನೋಡ್ಕೊಂಡು, ಆನಂತರ ಈ ನಮ ಶಿವಾಯ ಅಂತಂದ್ರೆ ಏನು ಗೊತ್ತಾಯ್ತ್ರಿ, ಓಂ ಅನ್ನುವಂಥದ್ದು ಗೊತ್ತಾಯ್ತು, ಓಂ ಎಲ್ಲಿಂದ ಬಂತು ಅನ್ನೋದು ಗೊತ್ತಾಯ್ತು. ಓಂ ಪದ ಪ್ರಥಮಂತೂ ಬರೋದಕ್ಕಿಂತ ಪೂರ್ವದೊಳಗೆ ಬಸವಾಕ್ಷರ ಇತ್ತು ಅನ್ನೋದು ಕೂಡ ಇಲ್ಲಿ ನಮಗ ಗೊತ್ತಾಯ್ತು. ಅದಕ್ಕಾಗಿ ಹೇಳ್ತಾರ ನೋಡ್ರಿ, ನಮ್ಮ ದೇವರುಗಳ ಬಗ್ಗೆ ವಿಡಂಬನಾತ್ಮಕವಾದಂತ ಸೊಡ್ಡಳ ಬಾಚರಸರು ಹೇಳ್ತಾರ, ಸಾಗರ ಗಣವೆಂದಡೆ ದರೆಯೊಳಗೆ ಅಡಗಿತ್ತು ಅಂತ ಹೇಳ್ತಾರ. ನಾವು ಸಾಗರನ ದೊಡ್ಡದಂತೇವಿ, ಆದ್ರೆ ಅದಕ್ಕಿಂತ ದೊಡ್ಡದ ಯಾವ್ದೈತಿ? ದರೆ ಐತಿ, ಭೂಮಿ ಐತಿ. ಇನ್ನ ದರೆ ಗಣವೆಂದೇನೆ ನಾಗೇಂದ್ರನ ಪನಾಮಣಿಯ ಮೇಲಡಗಿತ್ತು. ಅಥವಾ ಈ ಭೂಮಿನ ನಾವು ಬಹಳ ದೊಡ್ಡದಂತೇವು, ಎಲ್ಲಿ ಯಾವ್ದ್ರ ಮೇಲೆ ಐತಿ ಭೂಮಿ? ನಾಗೇಂದ್ರನ ಪನಾಗಣಿಯ ಮೇಲಡಗಿತ್ತು. ನಾಗೇಂದ್ರನ ಗಣವೆಂದಡೆ ದೇವಿಯರ ಕಿರುಬೆರಳಿನ ಮುದ್ರಿಕೆಯಾಗಿತ್ತು. ಪಾರ್ವತಿ ದೇವಿಯ ಕಿರುಬೆರಳಿನ ಮುದ್ರಿಕೆಯಾಗಿತ್ತು. ಅಂದ್ರೆ ವಿಸ್ತಾರತೆ ಹೇಗೆ ಪಡ್ಕೊಂತ ಹೋಗ್ತತ್ ನೋಡ್ರಿ. ಇನ್ನ ಅಂತ ದೇವಿಯ ಗಣವೆಂದಡೆ ಶಿವನ ಅರ್ಧಾಂಗಿಯಾಗಿದ್ರು. ಅವಳು ದೊಡ್ಡವಳಂತೇವ, ಅವಳು ಕೂಡ ಆ ಶಿವನ ಅರ್ಧಾಂಗಿ ಅದಲ್ಲ, ಅವಳಕ್ಕಿಂತನೂ ದೊಡ್ಡವ ಶಿವ ಅದಾನಲ್ಲ. ಆ ಶಿವಗಣವೆಂದಡೆ ಬಾನನ ಬಾಗಿಲ ಕಾಯ್ದ ನಂಬಿಯನ್ನನ ಹಡಪವಕ ಹಿಡಿದ ಅಂತ ಹೇಳ್ತಾರ. ಇಲ್ಲಿ ಈ ಬಾಣ ಮತ್ತು ನಂಬಿಯನ್ನ ಅಂತಂದ್ರ 63 ತಮಿಳುನಾಡಿನ 63 ಪುರಾತನರು ಏನ್ ಬರ್ತಾರಲ್ಲ, ಆ ಬಾಣನ ಬಾಗಿಲನ್ನ ಆ ಪರಶಿವ ಕಾಯ್ದಿದ್ದ. ಅದು ಶಿವಭಕ್ತಿಯ ಪಂಥದೊಳಗೆ ಬರುವಂತದ್ದು. ಇನ್ನ ನಂಬಿಯನ್ನನ ಹಡಪವ ಹಿಡಿದ ಅಂತಂದ್ರ ನಂಬಿಯನ್ನನ ಏನು ಕಟಿಂಗ್ ಮಾಡ್ಕೊಂಡ ಚೀಲ ಏನ್ ಇರ್ತಲ್ರಿ, ಹಡಪದ್ರ ಒಂದು ಚೀಲ ಇರ್ತದಲ್ಲ, ಆ ಚೀಲ ಹಿಡ್ಕೊಂಡು ಶಿವನ ಅವನಿಂದ ಸಿಕ್ಕಿದ್ದ. ಅಂದ್ರ ಶಿವನನ್ನೇ ಒಲಿಸಿಕೊಳ್ಳುವಂತ ಶಕ್ತಿ ಇಲ್ಲೇ ಈ ಭಕ್ತನಿಗೆ ಐತ್ರಿ. ಶಿವ ಸ್ವತಂತ್ರ ಅಲ್ಲ, ಶಿವನಿಗೆ ಆಕಾರ ಇಲ್ಲ, ಶಿವನಿಗೆ ದೇಹ ಇಲ್ಲ, ತಂದೆ ತಾಯಿ ಇಲ್ಲ. ಅವನು ವಾಸ ಎಲ್ಲೇ ಈ ಕಾಯ ಬಿಡದೆ ವಾಸ, ಅವನು ಹುಟ್ಟು ಸಾವಿಲ್ಲ. ಅವನು ಆ ವಾಸಸ್ಥಾನ ಯಾವ್ದ್ರಿ? ಇಲ್ಲಿ ದೇಹ ಬಿಡದೆ ವಾಸ ಮಾಡ್ಬೇಕ. ಅದಕ್ಕ ಪ್ರಭುದೇವರು ಹೇಳ್ತಾರ, ನಾ ದೇವನಲ್ಲದೆ ನೀ ದೇವನಿ ಅಂತ. ನಾ ದೇವನಲ್ಲದೆ ನೀ ದೇವನಿ ಅಂತ ಹೇಳ್ತಾರ. ಇನ್ನೊಂದು ವಚನದೊಳಗೆ ವಿಡಂಬನಾತ್ಮಕವಾಗಿ ಹೇಳ್ತಾರು, ಅಘಟಿತ ಘಟಿತವನ್ನು ವಿಪರೀತ ಚಾರಿತ್ರ್ಯ ನೋಡಿ, ಅಘಟಿತ ಘಟಿತ ನೋಡಿ ವಿಪರೀತ ಚಾರಿತ್ರ್ಯ ನೋಡಿ ಸಾವರ ಕೈಯಲ್ಲಿ ಪೂಜೆಗೊಂಬವನಿ ಅಂತ ಹೇಳ್ತಾರ. ಈ ಸತ್ತು ಹೋಗುವಂತವ್ರ ಕೈಯಾಗ ಪೂಜೆಗೊಳ್ತೇನೆ ಅಂತ ಕೇಳ್ತಾರ. ಸಾವರ ನೋವರ ಕೈಯಲ್ಲಿ ಪೂಜೆಗೊಂಬುವುದು ಲಜ್ಜಕಾಣ ಅಂತ ಹೇಳ್ತಾರೆ. ಮತ್ತೆ ಬೈತಾರೆ ಅವ್ರ, ಈ ಸತ್ತು ಹೋಗುವಂತ ಮಾನವ್ರ ಕೈಯೊಳಗೆ ಪೂಜೆ ಒಳತ್ತಿಲ್ಲ, ನಿನಗೆ ನಾಚಿಕ್ ಬರುದಿಲ್ಲ ಅಂತ ಕೇಳ್ತಾರ ಅವ್ರು. ಏನು ಅನುಭಾವಿಕ ನೆಲೆ ನೋಡ್ರಿ ಅವ್ರು, ಅನುಭವದ ಎತ್ತರ ಎಂಥದ್ದು. ಹೀಗೆ
ಇದು ಕಾರಣ ಸೊಡ್ಡಳ ನಿಮ್ಮ ಭಕ್ತರೇ ಗಣ ಅಂತಾನ. ನಿಮ್ಮ ಭಕ್ತರೇ ಆ ಪರಮಾತ್ಮನಕ್ಕಿಂತಲೂ ನಿಮ್ಮ ಭಕ್ತರೇ ಗಣ ಅಂದಾಗ ನಾವು ಹೆಂಗಿರಬೇಕು ಅದನ್ನ ನಾವು ನೋಡ್ಕೋಬೇಕು. ಇನ್ನೊಂದು ಮುಂದಿನ ವಚನದೊಳಗೆ ಹೇಳ್ತಾರೆ, ನಾವು ಯಾಕ ಈ ಭೂಮಿಗೆ ಬಂದಿದ್ದೇವೆ ಅಂತ ಮಾರ್ಮಿಕವಾಗಿ ನೋಡಿತಾರ. ಹಂದಿಯಾಗದೆ, ಸೊನಗನಾಗದೆ, ಮೃಗನಾಗದೆ, ಪಕ್ಷಿ ಆಗದೆ, ಕುರಿ ಬಳ್ಳು ಕತ್ತೆಯಾಗದೆ ಚಂದವಾಯಿತು ಅಂತಾರ. ನಾ ಈ ಭೂಮಿಗೆ ಬಂದದ್ದು ಚಂದ ಆಯಿತು. ನಾನು ಹಂದಿ ಆಗಿಲ್ಲ, ಸೊನಗನಾಗಿಲ್ಲ, ಮೃಗನಾಗಿಲ್ಲ, ಪಕ್ಷಿ ಆಗಿಲ್ಲ, ಕುರಿ ಕತ್ತೆ ತೋಳಗಳಾಗಿಲ್ಲ. ನನ್ನ ಜನ್ಮ ಏನಾಗಿತ್ತು? ಚಂದವಾಯಿತು. ಹಿಂದನ ಜನ್ಮದ ಪರಿಯಲ್ಲಿ ಮಾನವನಾಗಿ ಹುಟ್ಟಿ. ಯಾವಾಗ? ಹಿಂದನ ಜನ್ಮ ಅವ ಭಕ್ತಿ ಪಂಥಕ್ಕೆ ಬರೋಕ್ಕಿಂತ ಪೂರ್ವದೊಳಗವ ಮಾನವನಾಗಿದ್ದ. ಈಗೇನಾಯಿತು? ಆ ಮಹಾದೇವನ ಸನಿಹದಲ್ಲಿ ಬಂದಿದ್ದಾನ. ಚಂದವಾಯಿತು. ಆ ಚಂದವಾದ ದೇಹ, ಈ ಚಂದವಾದ ದೇಹ ವಿಚಂದವಾಗದ ಮುನ್ನ, ಅಂದ್ರೆ ಈ ಚಂದವಾದ ದೇಹ ಇದನ್ನು ಚಂದ ಮಾಡೋಕ್ಕಿಂತ ಮುನ್ನ ಪರಮನನ್ನ ಕಾಣು ಅಂತ ಹೇಳ್ತಾರ. ಈ ಚಂದವಾದ ದೇಹವನ್ನ ವಾಡಿ ಕುಂಡ್ರಿಸಿ ಚಂದ ಮಾಡೋಕ್ಕಿಂತ ಪೂರ್ವದೊಳಗೆ ನೀನು ಪರಮನನ್ನ ಕೂಡು ಅನ್ನುವಂಥದ್ದು ಹೇಳ್ತಾರ ನೋಡ್ರಿ. ಇನ್ನ ಮುಂದೆ ಹೇಳ್ತಾರ ನೋಡ್ರಿ ಅವ್ರು, ಬಸವನ ಇರುವಿಕೆಯನ್ನ ತಮ್ಮ ವಚನದಲ್ಲೂ ಕೂಡ ಬಹಳ ಚಂದಾಗಿ ಕಟ್ಟಿಕೊಡ್ತಾರ ನೋಡ್ರಿ. ಬಹಳ ಸುದೀರ್ಘ ವಚನ. ಈ ವಚನ ಎಲ್ಲಾನು ನಿರ್ವಚನ ಆದ್ರೆ ಬಹಳ ಸಮಯ ಹೋಗ್ತದೆ. ಸುಮ್ಮ ಹಂಗ ಹೇಳ್ಬಿಡ್ತಾನೋ. ಪ್ರಣವವೇ ನಕಾರ, ಪ್ರಣವದ ದಂಡಕವೇ ಮಕಾರ. ಈಗೇನು ಹೇಳ್ತೇನೆ ನಾನು. ಓಂ ನಮ ಶಿವಾಯ, ನಮ ಶಿವಾಯ ಇವು ಎಲ್ಲೆಲ್ಲಿ ಅದಾವು, ಹಾಗೆ ಅದಾವು ಅನ್ನೋದನ್ನ ಭಾಳ ವಿಸ್ತಾರತೆಯನ್ನು ಹೇಳೋದಿಲ್ಲ, ಹಾಗೆ ಹೇಳ್ಕೊಂತ ಹೋಗ್ತೀನಿ. ಪ್ರಣವದ ಕುಂಡಲಿಯೇ ಶಿಕಾರ, ಪ್ರಣವದ ಅರ್ಧಚಂದ್ರವೇ ವಕಾರ, ಪ್ರಣವದ ಬಿಂದುವೇ ಯಕಾರ, ನಕಾರದ ದಂಡಕವೇ ಮಕಾರ, ನಕಾರದ ಬಲದ ತೊಡೆಯೇ ಶಿಕಾರ, ನಕಾರದ ಎಡದ ಕೊಡೆ ವಕಾರ, ನಕಾರದ ಬಿಂದುವೇ ಯಕಾರ, ನಕಾರದ ತಾರಕವೇ ಓಂಕಾರ, ಮಕಾರದ ದಂಡಾಕಾರವೇ ನಕಾರ, ಮಕಾರದ ಬಲದ ಕೊಡೆ ಶಿಕಾರ, ಮಕಾರದ ಎಡದ ಕೊಡೆ ವಕಾರ, ಮಕಾರದ ಬಿಂದುವೇ ಯಕಾರ, ಮಕಾರದ ತಾರಕವೇ ಓಂಕಾರ, ಶಿಕಾರದ ದಂಡಕವೇ ನಕಾರ, ಶಿಕಾರದ ಬಲದ ಕೊಡೆಯೇ ಮಕಾರ, ಶಿಕಾರದ ಎಡದ ಕೊಡೆಯೇ ವಕಾರ, ಶಿಕಾರದ ಬಿಂದುವೇ ಯಕಾರ. ಇವು ತಿಳಿಯೋದಿಲ್ಲ, ಸ್ವಲ್ಪ ಹಾಗೆ ನೋಡ್ತಾವ್ರಿ. ಯಾಕಂದ್ರೆ ಈ ನಮ ಶಿವ ಎನ್ನುವಂಥದ್ದು ಸಂಬಂಧಿಸುವಿಕೆ ಐತ್ರಿ. ಇವೆಲ್ಲ ಹೆಂಗಂತಂದ್ರೆ ಸಂಬಂಧಿಸುವಿಕೆ. ನಮ್ಮ ಒಳಗಿರ್ತಕ್ಕಂಥ ನಕಾರವನ್ನ, ಆದಿಯ ನಕಾರವನ್ನ ಆ ಮೂಲ ಪರವಸ್ತುವಿನ ಅನಾದಿಯ ನಕಾರಕ್ಕೆ ಸಂಬಂಧಿಸುವಿಕೆ. ಓಂ ಅಂದ ತಕ್ಷಣ ಹಂಗ ಬಾಯಿಲೆ ಹಿಂಗೆ ಹೇಳ್ಬಿಡೋದಲ್ರಿ. ನಮ ಶಿವಾಯ ಅನ್ನುವಂಥದ್ದು ಹೇಳಿಬಿಡುವಂಥದ್ದಲ್ಲ. ನಮ್ಮ ಒಳಗಿರ್ತಕ್ಕಂಥ ಆ ನಕಾರವನ್ನ ಆ ಮೂಲ ಪರವಸ್ತುವಿನ ನಕಾರಕ್ಕೆ ಸಂಬಂಧಿಸುವುದು. ಅವಾಗ ನ ಅನ್ಬೇಕು. ನಮ್ಮ ಒಳಗಿರ್ತಕ್ಕಂಥ ಮಕಾರವನ್ನ ಆ ಮೂಲ ಪರವಸ್ತುವಿನಲ್ಲಿ ಇರ್ತಕ್ಕಂಥ ಮಕಾರಕ್ಕೆ ಸಂಬಂಧಿಸಿದಾಗ ಮ ಅನ್ಬೇಕು. ನ ಮ. ಇನ್ನ ನಮ್ಮ ಆದಿಯ ಈ ಮಣಿಪೂರಕ ಚಕ್ರದಲ್ಲಿರುವಂತಹ ಶಿಕಾರವನ್ನ ಅನಾದಿಯ ಶಿಕಾರಕ್ಕೆ ಸಂಬಂಧಿಸಿದೊಳಗ ಅಲ್ಲಿ ಸಿ. ಇಲ್ಲಿ ಇರ್ತಕ್ಕಂಥ ಆದಿಯನ್ನ ಅನಾದಿಗೆ ಸಂಬಂಧಿಸುವಿಕೆ ಇದು. ನಮ ಶಿವಾಯ ಓಂ ಅನ್ನುವಂಥದ್ದು ಹಿಂಗ ಸಂಬಂಧಿಸುವುದು. ಸುಮ್ಮ ಹಂಗ ಒಂದು 100 ಸಲನೋ, 200 ಸಲನೋ ಅಥವಾ 1,00,000 ಸಲನೋ ಹಂಗೆ ಹೇಳಿಬಿಟ್ರದು ಆ ಮಂತ್ರ ಕೆಲಸ ಮಾಡೋದಿಲ್ಲ. ಆ ಮಂತ್ರ ಕೆಲಸ ಮಾಡ್ಬೇಕಾದ್ರೆ ಈ ಆದಿಯಲ್ಲಿರ್ತಕ್ಕಂಥ ಆ ಒಂದು ಅಕ್ಷರಗಳನ್ನ ಅನಾದಿಯ ಅದೇ ಅಕ್ಷರಗಳನ್ನ ಸಂಬಂಧಿಸುವುದು, ಅಂದ್ರೆ ಕೂಡಿಸುವುದು. ಅದು ಸಾಮಾನ್ಯವಾಗಿ ಹಂಗೆ ಅರ್ಥ ಆಗುದಿಲ್ಲ, ಅದಕ್ಕೆ ಭಾಳ ಟೈಮ್ ಬೇಕು. ಇಲ್ಲಿ ಕೊನೆಗೆ ಹೇಳ್ತಾರೆ ನೋಡ್ರಿ ಅವರು, ಇಂತಪ್ಪ 36 ಮೂಲ ಪ್ರಣವಂಗಳೇ, ಇಂಥವು 36 ಮೂಲ ಪ್ರಣವಂಗಳೇ ಪ್ರಥಮ ಗುರು ಬಸವಣ್ಣನಾದದು ಅಂತ ಹೇಳ್ತಾವ. ಈ 36 ಪ್ರಣವಕ್ಕೂ ಪೂರ್ವದೊಳಗೆ ಯಾರದಾರು? ಬಸವಣ್ಣನಾದದು. ಸೊಡ್ಡಳ ಲಿಂಗದಲ್ಲಿ ಕಂಡು ಸುಖಿಯಾಗಿ ನಾನು ಬಸವ 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 ಎಂದು ಜಪಿಸುತ್ತಿರ್ತೇನಯ್ಯ ಅಂತ ಹೇಳ್ತಾರೆ. ಎಲ್ಲಾ ವಚನಕಾರರು ಹೇಳ್ತಾರ್ರಿ ಬಸವಣ್ಣನ ಮೂಲ ನೆಲೆಗೆ. ನಮಗೇನ್ ತಿಳಿದೈತಿ ಸುಮ್ ಹಂಗ 12 ಅಥವಾ ಒಂದು ಫೋಟೋ ಇಷ್ಟಲಿಂಗಧಾರಿ ಆದಂತ ಫೋಟೋ, ಅಥವಾ ಅದನ್ನ ಬಿಟ್ರ ಆ ನಂದಿ ಫೋಟೋ, ಅದನ್ನ ಬಿಟ್ರ ಗುಡಿಯಲ್ಲಿ ಇರ್ತಕ್ಕಂಥ ಒಂದ ನಂದಿ, ಇದಿಷ್ಟು ಮಾತ್ರ ಗೊತ್ತು. ಯಾಕಂದ್ರೆ ನಮ್ಗೆ ಸೀಮಿತವಾದಂಥ ಜ್ಞಾನ ಐತಿ, ನಮಗ ಪರಿಪೂರ್ಣವಾದಂಥ ಜ್ಞಾನ ಇಲ್ಲ, ನಾವು ಸೀಮಿತವಾದಂಥ ಜ್ಞಾನ ಐತಿ. ಅದೇ ಜ್ಞಾನ ನಾವು ಮಹಾಜ್ಞಾನಿಗಳಂತ ಏನು ತಿಳ್ಕೊಂಡಿವಲ್ಲ, ಅದು ನಮ್ಮ ಮೂರ್ಖತನದ ಪರಮಾವಧಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಹಳಷ್ಟು ವಿಷಯ ನಾನೇ ತೆಗೆದುಕೊಂಡ್ರೆ ಮುಂದೆ ಅವರೊಂದು ವಚನ ನಿರ್ವಚನ ಆಗ್ತದೆ. ಕಲ್ಲನಗೌಡರು ವಚನ ನಿರ್ವಚನ ಮಾಡೋರ್ದಾರ. ನಂತರ ಇಷ್ಟು ಇದುವರೆಗೂ ಈ ಒಂದು 4 ವಿಚಾರಧಾರೆಗಳನ್ನ, ಆ ಪರಶಿವನ ವಿಚಾರಧಾರೆಗಳನ್ನ ತಾವೆಲ್ಲರೂ ಆಲಿಸಿದ್ರಿ. ಅದಕ್ಕೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿ, ಇಲ್ಲಿ ಹೇಳುವಂಥವ್ರು ನಾನು ದೊಡ್ಡವನು ಅಲ್ಲ, ಕೇಳುವಂಥವ್ರು ಯಾರು ಸಣ್ಣವರು ಅಲ್ಲ. ಕೇಳಿದ್ದು ಆ ಮೂಲ ಪರವಸ್ತುವಿನ ಮೂಲ ನೆಲೆಯೇ, ಕುಳಿತುಕೊಂಡು ಕೇಳಿದ್ದು ಆ ಮೂಲ ಪರವಸ್ತುವಿನ ಮೂಲ ನೆಲೆ ಅಂತ ಭಾವಿಸಿ ನಮ್ಮೆಲ್ಲರ ಅಂತರಾತ್ಮಕ್ಕೆ ಭಕ್ತಿಯ ಶರಣು ಶರಣ.